ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಾಂಚಜನ್ಯ IAS. ನಾನು ನವೀನ್ ಕುಮಾರ್. ಇವತ್ತಿನ ದ ಹಿಂದೂ ಪತ್ರಿಕೆಯ ವಿಶ್ಲೇಷಣೆಗೆ ನಿಮಗೆಲ್ಲರಿಗೂ ಸ್ವಾಗತ. ಮೊದಲನೇ ವಿಷಯ, ಇಂಡಿಯಾಸ್ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಎಸ್ ಜೈಶಂಕರ್ met US Secretary of State Marco Rubio in New York during the UNGA, means United Nations General Assembly, to address trade frictions like 50% tariffs on Indian goods and higher H-1B visa fees. ನಮ್ಮ ದೇಶದ ವಿದೇಶಾಂಗ ವ್ಯವಹಾರಗಳ ಸಚಿವ ಜೈಶಂಕರ್ ಅವರು ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ ಮೀಟಿಂಗ್ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರೂಬಿಯೋ ಅವರ ಜೊತೆ ಸಭೆ ನಡೆಸಿದ್ದಾರೆ ನ್ಯೂಯಾರ್ಕ್ನಲ್ಲಿ. ಯಾಕೆ ಅಂತ ನಿಮ್ಗೆ ಗೊತ್ತಿರಬಹುದು. ಅಂತಂದ್ರೆ ಮೀಟಿಂಗ್ ನಡೆಸೋದು ಕಾಮನ್. ಈ ಮೀಟಿಂಗ್ ನಲ್ಲಿ 50% ಟ್ಯಾರಿಫ್ ಹಾಕಿರೋದು, ಅದ್ರ ಜೊತೆ H-1B ವೀಸಾ, ಇದಕ್ಕೆ ಸಂಬಂಧಪಟ್ಟ ಮಾತುಕತೆಗಳನ್ನ ನಡೆಸುವ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಅದರ ಬಗ್ಗೆ ಯಾವ್ದಾದ್ರು ಒಂದು ನಿರ್ಧಾರಕ್ಕೆ ಬರುವುದಕ್ಕಿಂತ ಹೆಚ್ಚಾಗಿ ಮಾತುಕತೆ ನಡೆಸ್ತಾರೆ ಅಷ್ಟೇ. ಅಂತಂದ್ರೆ ಇಂತಹ ಮೀಟಿಂಗ್ಗಳಲ್ಲಿ ಕೆಲವೊಂದ್ಸಾರಿ ದೊಡ್ಡ ದೊಡ್ಡ ಬೆಳವಣಿಗೆಗಳು ಆಗತ್ತೆ, ಆದ್ರೆ ಎಲ್ಲಾ ಸಂದರ್ಭದಲ್ಲೂ ಅನ್ಕೊಂಡ ರೀತಿನೇ ಆಗತ್ತೆ ಅಂತಲ್ಲ. ಹಾಗಾಗಿ ಇಶ್ಯೂಗಳು ಟ್ರಂಪ್ ಅವರು ಬಂದ್ಮೇಲೆ ಬೇರೆ ಬೇರೆ ದಿಕ್ಕಿಗೆ ಹೋಗ್ತಾ ಇದೆ. ನೋಡ್ಬೇಕು ಮುಂದೆ ಏನಾಗುತ್ತೆ ಅಂತ. ಇನ್ನು UNGA, ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿ, ಇಸ್ ದ ಮೇನ್ ಡೆಲಿಬರೇಟಿವ್ ಬಾಡಿ ಆಫ್ ದಿ UN. ವಿಶ್ವಸಂಸ್ಥೆಯ ಪ್ರಮುಖ ಡೆಲಿಬರೇಟಿವ್ ಬಾಡಿ, ಚರ್ಚೆಗೆ ಸಂಬಂಧಪಟ್ಟಂತಹ ವೇದಿಕೆ. ಅದ್ರ ಜೊತೆ ಇಲ್ಲಿ 193 ಮೆಂಬರ್ಸ್ ಇದಾರಲ್ವಾ ಯುನೈಟೆಡ್ ನೇಷನ್ಸ್ ಅಲ್ಲಿ ಎಲ್ಲಾ ಮೆಂಬರ್ಸ್ಗಳು ಪ್ರತಿ ವರ್ಷ ಆನ್ಯುವಲಿ ಮೀಟ್ ಆಗ್ತಾರೆ. ಮೀಟ್ ಆಗಿ ಗ್ಲೋಬಲ್ ಇಶ್ಯೂಗಳ ಬಗ್ಗೆ ಮಾತುಕತೆ ನಡೆಸ್ತಾರೆ. ಅದೇ ರೀತಿ ಇಂಡಿಯಾ ಆಫನ್ ಯೂಸಸ್ ಇಟ್ ಫಾರ್ ಹೈ ಲೆವೆಲ್ ಬಯಲ್ಯಾಟ್ರಲ್ ಎಂಗೇಜ್ಮೆಂಟ್. ಇದೇ ಸಂದರ್ಭವನ್ನ ಭಾರತ ಬೇರೆ ಬೇರೆ ದೇಶಗಳ ಜೊತೆ ದ್ವಿಪಕ್ಷೀಯ ಮಾತುಕತೆ ನಡೆಸ್ಕೊಳ್ಳಿಕ್ಕೂ ಸಹ ಈ ವೇದಿಕೆಯನ್ನ ಬಳಸ್ಕೊಳ್ಳುತ್ತೆ. ಇನ್ನು ಸುಪ್ರೀಂ ಕೋರ್ಟ್ ಜಡ್ಜ್ ಸ್ಯಾಡ್ it is time to decriminalize defamation, noting its misuse by individual and political parties. Though the court had upheld its constitutional validity in Subramanian Swamy versus Union of India. ಮಾನನಷ್ಟ ಮೊಕದ್ದಮೆಗಳು ಅಂತಿರುತ್ತೆ. ಅಂತಂದ್ರೆ ಮತ್ತೊಬ್ಬರನ್ನ ಡಿಫಾಮೇಷನ್ ಅಂತ ಕರೀತಾರೆ ಅಂತಹ ಕೇಸುಗಳನ್ನ. ಅದನ್ನ ಅಪರಾಧ ಅಲ್ಲ ಅದು ಅಂತ, ಅದನ್ನ ಹೊರಗಿಡಬೇಕು ಅಪರಾಧದಿಂದ ಅಂತ ಒಬ್ಬರು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಅಭಿಪ್ರಾಯಪಟ್ಟಿದ್ದಾರೆ. ಯಾಕಂತಂದ್ರೆ ಬೇರೆ ಬೇರೆ ವ್ಯಕ್ತಿಗಳು ಮತ್ತೆ ರಾಜಕೀಯ ಪಕ್ಷಗಳು ಈ ಡಿಫಾಮೇಷನ್ ಅನ್ನ ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ. ಮೊದಲು ಸುಪ್ರೀಂ ಕೋರ್ಟ್ ಸಹ ಸುಬ್ರಹ್ಮಣ್ಯಂ ಸ್ವಾಮಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಅಂತ ಕೇಸ್ನಲ್ಲಿ ಇದು ಸಾಂವಿಧಾನಿಕವಾಗಿದೆ, ಸಾಂವಿಧಾನಿಕ ಸಿಂಧುತ್ವ ಅಂತಂದ್ರೆ ಅದು ಕಾನ್ಸ್ಟಿಟ್ಯೂಷನಲ್ ವ್ಯಾಲಿಡಿಟಿಯನ್ನ ಹೊಂದಿದೆ ಅಂತ ಸುಪ್ರೀಂ ಕೋರ್ಟ್ ಮೊದಲು ಹೇಳಿತ್ತು. ಇನ್ನು ಕ್ರಿಮಿನಲ್ ಡಿಫಾಮೇಷನ್ ಅಂಡರ್ IPC ಸೆಕ್ಷನ್ 499/500 ಅದರ ಪ್ರಕಾರ harming a person's reputation as a criminal offense with possible imprisonment, upheld earlier as a reasonable restriction under Article 19 Clause 2. ಅಂತಂದ್ರೆ ಅಪರಾಧ, ಮಾನನಷ್ಟ ಯಾವಾಗ ಅಪರಾಧ ಆಗುತ್ತೆ ಅಂತಂದ್ರೆ ಒಬ್ಬರ ಪ್ರತಿಷ್ಠೆಗೆ ಹಾನಿ ಮಾಡೋದನ್ನ ಅಪರಾಧ ಅಂತ ಪರಿಗಣಿಸ್ತಾರೆ. ಅಂತಂದ್ರೆ IPC ಸೆಕ್ಷನ್ 499/500 ಅದರ ಒಂದು ಅಡಿಯಲ್ಲಿ ಇದು ಅಪರಾಧ ಅಂತ ಪರಿಗಣಿಸಲಾಗುತ್ತೆ. ಅದಕ್ಕೆ ಜೈಲು ಶಿಕ್ಷೆ ಸಹ ವಿಧಿಸಬಹುದು. ಆದ್ರೆ ಸುಪ್ರೀಂ ಕೋರ್ಟ್ ಅಥವಾ ಸಂವಿಧಾನದಲ್ಲಿ ಯಾವುದರ ಅಂಡರ್ ಬರುತ್ತೆ ಅಂತಂದ್ರೆ 19 Clause 2 ಫ್ರೀಡಮ್ ಆಫ್ ಸ್ಪೀಚ್ ಎಕ್ಸ್ಪ್ರೆಷನ್, ಅದರಲ್ಲಿ ಬರುವಂತದ್ದು ಬೇರೆ ಬೇರೆದು ನಮ್ಗೆ ಫ್ರೀಡಮ್ ರೈಟ್ ಇದೆಯಲ್ವಾ, ಸ್ವಾತಂತ್ರ್ಯದ ಹಕ್ಕು, ಅದರ ಅಂಡರ್ ಬರುವಂತದ್ದು. ಅದರಲ್ಲಿ ಕೆಲವೊಂದು ರೀಸನೇಬಲ್ ರಿಸ್ಟ್ರಿಕ್ಷನ್ಸ್ ಇದೆ. ಅಂತಂದ್ರೆ ಅಬ್ಸಲ್ಯೂಟ್ ರೈಟ್ಗಳಲ್ಲ, ಫಂಡಮೆಂಟಲ್ ರೈಟ್ಸ್ ಎಲ್ಲ ಅಬ್ಸಲ್ಯೂಟ್ ರೈಟ್ ಅಲ್ಲ, ಅದಕ್ಕೆ ರೀಸನೇಬಲ್ ರಿಸ್ಟ್ರಿಕ್ಷನ್ಗಳು ಇರುತ್ತೆ. ಹಾಗಾಗಿ ಸಮಂಜಸವಾದ ಕೆಲವೊಂದು ನಿರ್ಬಂಧಗಳಿರುತ್ತೆ. ಅದನ್ನ ಈ ಡಿಫಾಮೇಷನ್ ಅನ್ನ ಮುಖ್ಯವಾಗಿ ಆ ಸಂದರ್ಭದಲ್ಲಿ ಈಗ ಏನ್ ಬೇಕೋ ಅದನ್ನ ಮಾತಾಡ್ಲಿಕ್ಕೆ ಆಗೋದಿಲ್ಲ. ನಮಗೆ ಮಾತನಾಡೋ ಹಕ್ಕಿದೆ ಅಂತ ಯಾರ್ಯಾರ ಬಗ್ಗೆ ಹೇಗೆ ಮಾತನಾಡ್ಲಿಕ್ಕೆ ಆಗೋದಿಲ್ಲ, ಅದಕ್ಕೆ ರಿಸ್ಟ್ರಿಕ್ಷನ್ಸ್ ಇದೆ. The Indian Navy is building 54 vessels under its largest ever shipbuilding program, with 10 ships to be inducted this year, aiming for over 200 warships and submarines by 2035 to strengthen maritime security and regional cooperation. ಮುಖ್ಯವಾಗಿ ನಮ್ಮ ನೌಕಾಪಡೆ ಇದೆ, ನೇವಿ, ದೊಡ್ಡ ಹಡಗು ನಿರ್ಮಾಣ ಕಾರ್ಯಕ್ರಮ ದೇಶೀಯ ಮಟ್ಟದಲ್ಲಿ 54 ನೌಕಾ ಹಡಗುಗಳನ್ನು ನಿರ್ಮಿಸ್ತಾ ಇದೆ. ಈ ವರ್ಷನೇ 10 ಹಡಗುಗಳು ಸೇನೆಗೆ ಸೇರ್ಪಡೆ ಆಗಬಹುದು. ಯಾಕಂತಂದ್ರೆ ಮುಖ್ಯವಾಗಿ ಸಮುದ್ರದ ಭದ್ರತೆಗೆ ಪ್ರಾದೇಶಿಕ ಸಹಕಾರ ಎರಡನ್ನೂ ಸಹ ಬಲಪಡಿಸಬೇಕು. 2035 ವೇಳೆಗೆ ಸುಮಾರು 200ಕ್ಕೂ ಹೆಚ್ಚು ಯುದ್ಧ ನೌಕೆಗಳನ್ನ, ಸಬ್ಮರಿನ್ ಜಲಾಂತರ್ಗಾಮಿಗಳನ್ನ ನಾವು ಹೊಂದಬೇಕು ಅನ್ನುವಂಥ ನಿರೀಕ್ಷೆಯನ್ನು ಇಟ್ಕೊಂಡಿದ್ದೇವೆ. ಸಾಗರ್ ವಿಷನ್
ಸಾಗರ್ ಅಂತಂದ್ರೆ ಫುಲ್ ಫಾರ್ಮ್ ಏನು? ಸೆಕ್ಯೂರಿಟಿ ಅಂಡ್ ಗ್ರೋತ್ ಫಾರ್ ಆಲ್ ಇನ್ ದ ರೀಜನ್. ಹಿಂದೂ ಮಹಾಸಾಗರ ಯಾವ ರೀಜನ್ ಅಲ್ಲಿ ಅಂತಂದ್ರೆ ಇಂಡಿಯನ್ ಓಷನ್ ರೀಜನ್. ಆ ರೀಜನ್ ಅಲ್ಲಿ ಎಲ್ರಿಗೂ ಭದ್ರತೆ ಸಿಗೋದು. ಅದರ ಜೊತೆ ಒಂದು ಮ್ಯಾರಿಟೈಮ್ ಸ್ಟ್ರಾಟಜಿ ಫೋಕಸಿಂಗ್ ಆನ್ ಸೆಕ್ಯೂರಿಂಗ್ ನ್ಯಾಷನಲ್ ಇಂಟ್ರೆಸ್ಟ್, ಎನ್ಹಾನ್ಸಿಂಗ್ ಪಾರ್ಟ್ನರ್ ಕೆಪಾಬಿಲಿಟೀಸ್ ಅಂಡ್ ಪ್ರಮೋಟಿಂಗ್ ರೀಜನಲ್ ಪೀಸ್ ಇನ್ ದಿ ಇಂಡಿಯನ್ ಓಷನ್ ರೀಜನ್. ಸಾಗರ ವಿಷನ್ ಮುಖ್ಯವಾಗಿ ಅದರಲ್ಲಿ ಏನು ಗುರಿ ಅಂತಂದ್ರೆ ನಮ್ದು ಯಾವುದ್ರ ಮೇಲೆ ನಾವು ಗಮನ ಹರಿಸ್ತೇವೆ ಅಂತಂದ್ರೆ, ಪ್ರತಿಯೊಂದು ದೇಶ ಇದೆ, ನಮ್ಮ ರಾಷ್ಟ್ರೀಯ ಹಿತಾಸಕ್ತಿಗಳನ್ನ ರಕ್ಷಣೆ ಮಾಡ್ಕೊಳ್ಳೋದು, ಮತ್ತೆ ನಮ್ಮ ಜೊತೆ ಇರೋ ಬೇರೆ ರಾಷ್ಟ್ರಗಳ ಸಾಮರ್ಥ್ಯಗಳನ್ನ ಹೆಚ್ಚಿಸೋದು, ಅವರಿಗೂ ಸಹ ಉತ್ತೇಜನ ಕೊಡೋದು, ಪ್ರಾದೇಶಿಕ ಶಾಂತಿ ಸುಸ್ಥಿರತೆಯನ್ನ ಉತ್ತೇಜಿಸೋದು. ಎಲ್ಲದಕ್ಕೆ ನಾವು ಸಾಗರ್ ವಿಷನ್ ನ ಇಟ್ಕೊಂಡಿದ್ದೇವೆ. ಇನ್ನು ಆತ್ಮನಿರ್ಭರ್ ಭಾರತ್ ಇನ್ ಡಿಫೆನ್ಸ್, ರಕ್ಷಣಾ ವಲಯಕ್ಕೆ ಸಂಬಂಧಪಟ್ಟ ಹಾಗೆ ಇಂಡಿಜಿನಸ್ ಶಿಪ್ ಬಿಲ್ಡಿಂಗ್ ಡ್ರೈವ್ ಅಂತಂದ್ರೆ ದೇಶೀಯವಾಗಿ ನಾವು ಹಡಗು ನಿರ್ಮಾಣ ಮಾಡ್ತಾ ಇದ್ದೇವೆ. ಸ್ಥಳೀಯವಾಗಿ ಅಂತಂದ್ರೆ ದೇಶೀಯವಾಗಿ ಅಂತ ಹೇಳ್ಬಹುದು. ಹಾಗಾಗಿ ಪಾರ್ಟ್ ಆಫ್ ಆತ್ಮನಿರ್ಭರ್ ಭಾರತ್ ಇನಿಷಿಯೇಟಿವ್, ಬೂಸ್ಟಿಂಗ್ ಸೆಲ್ಫ್ ಡಿಫೆನ್ಸ್ ಇನ್ ಡಿಫೆನ್ಸ್ ಮ್ಯಾನುಫ್ಯಾಕ್ಚರಿಂಗ್, ಕ್ರಿಯೇಟಿಂಗ್ ಜಾಬ್ಸ್, ರೆಡ್ಯೂಸಿಂಗ್ ಡಿಪೆಂಡೆನ್ಸ್ ಆನ್ ಫಾರಿನ್ ಸಪ್ಲೈಯರ್ಸ್. ಗೊತ್ತಿದೆ, ಯಾವಾಗ ನಾವು ದೇಶೀಯವಾಗಿ ನಿರ್ಮಾಣ ಮಾಡ್ತೀವೋ ಆಗ ಬೇರೆ ದೇಶಗಳ ಮೇಲಿನ ಅವಲಂಬನೆ ಕಡಿಮೆ ಆಗುತ್ತೆ. ವಿದೇಶಿ ಪೂರೈಕೆದಾರರು ಇರ್ತಾರೆ, ಅವರ ಮೇಲೆ ಡಿಪೆಂಡ್ ಆಗಬೇಕಾದ ಅವಶ್ಯಕತೆ ಇಲ್ಲ. ದೇಶೀಯ ಮಟ್ಟದಲ್ಲಿ ನಮ್ಮ ದೇಶದಲ್ಲಿ ಉದ್ಯೋಗ ಸೃಷ್ಟಿಯಾಗುತ್ತೆ. ಹಾಗಾಗಿ ಎರಡು ರೀತಿ ಒಂಥರ ನಮ್ಗೆ ಎರಡು ರೀತಿಯ ಉಪಯೋಗ, ಡಬಲ್ ಬೆನಿಫಿಟ್ ಇದೆ ಇದರಿಂದ. ಒಂದು, ಬೇರೆಯವ್ರ ಮೇಲಿನ ಡಿಪೆಂಡೆನ್ಸಿ ಕಡಿಮೆ ಆಗೋದು, ನಮ್ಮ ದೇಶದಲ್ಲಿ ಉದ್ಯೋಗ ಸೃಷ್ಟಿ ಆಗೋದು. ಇನ್ನು CPCB ರಿಪೋರ್ಟ್, ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅಂತ ಕರೀತೇವೆ, CPCB ಅದೊಂದು ರಿಪೋರ್ಟ್ ಬಿಡುಗಡೆ ಮಾಡಿದೆ. ಅದರ ಪ್ರಕಾರ 2023ಕ್ಕೆ ಸಂಬಂಧಪಟ್ಟಿದ್ದು 807 ಪೊಲ್ಯೂಟೆಡ್ ರಿವರ್ ಸ್ಟ್ರೆಚಸ್ ಅಕ್ರಾಸ್ 271 ರಿವರ್. ಅಂದ್ರೆ 2023 ವರದಿ ಪ್ರಕಾರ 271 ನದಿಗಳಲ್ಲಿ ಸುಮಾರು 807 ಕಲುಷಿತ ನದಿ ಪಾತ್ರೆಗಳು, ಅಂದ್ರೆ ಎಷ್ಟು ನದಿ ದಡಗಳಲ್ಲಿ ಮತ್ತೆ ಪೊಲ್ಯೂಟೆಡ್ ರೀಜನ್ ಇರುತ್ತಲ್ವಾ ನದಿಗಳಿಗೆ ಸಂಬಂಧಪಟ್ಟಿದ್ದು, ಸುಮಾರು 807 ರಿವರ್ ಸ್ಟ್ರೆಚಸ್ ಗಳಿದೆ. ಮೊದಲು 815 ಇತ್ತು, ಅದು ಈಗ 807ಕ್ಕೆ ಕಡಿಮೆ ಆಗಿದೆ. ಹಾಗೆ ವಿತ್ ಫ್ಯೂವರ್ ಮೋಸ್ಟ್ ಪೊಲ್ಯೂಟೆಡ್, ತುಂಬಾ ಕಲುಷಿತ ಆಗಿರೋದು, ಅದಕ್ಕೆ ಮೊದಲ ಆದ್ಯತೆ ಕೊಡ್ತಾರೆ, ಪ್ರಿಯಾರಿಟಿ 1 ಅಂತ ಸಹ ಕರೀತಾರೆ. ಸೈಟ್ಸ್ ಕಂಪೇರ್ಡ್ ಟು ಅರ್ಲಿಯರ್ ಇಯರ್ಸ್, ಪ್ರಯಾರಿಟಿ ಸೈಟ್ಗಳು ಸಹ ಕಡಿಮೆ ಆಗಿದೆ. ಇನ್ನು BOD ಅಂತ ಒಂದು ಟರ್ಮ್ ಬರುತ್ತೆ, ಬಯೋಲಾಜಿಕಲ್ ಆಕ್ಸಿಜನ್ ಡಿಮ್ಯಾಂಡ್. ಇಟ್ ಮೆಜರ್ಸ್ ದಿ ಅಮೌಂಟ್ ಆಫ್ ಡಿಸಾಲ್ವ್ಡ್ ಆಕ್ಸಿಜನ್ ನೀಡೆಡ್ ಬೈ ಮೈಕ್ರೋ ಆರ್ಗ್ಯಾನಿಸಮ್ಸ್ ಟು ಬ್ರೇಕ್ ಡೌನ್ ಆರ್ಗ್ಯಾನಿಕ್ ಮ್ಯಾಟರ್ ಇನ್ ವಾಟರ್. ಈಗ ಆಕ್ಸಿಜನ್ ಡಿಮ್ಯಾಂಡ್ ಇದೆ ನೋಡಿ, ಜೈವಿಕ ಆಮ್ಲಜನಕದ ಬೇಡಿಕೆ ಅಂತ ಹೇಳಬಹುದು. ನೀರಿನಲ್ಲಿ ಸಾವಯವ ಪದಾರ್ಥಗಳ ಇರುತ್ತೆ, ನಿಮ್ಗೆ ಗೊತ್ತಿದೆ, ಆರ್ಗ್ಯಾನಿಕ್ ಮ್ಯಾಟರ್ ಇರುತ್ತೆ ನೀರಿನಲ್ಲಿ. ಅದನ್ನ ವಿಭಜಿಸೋರು ಯಾರು? ಸೂಕ್ಷ್ಮಾಣು ಜೀವಿಗಳು. ಆ ವಿಭಜಿಸ್ಲಿಕ್ಕೆ ಅವರಿಗೆ ಆಕ್ಸಿಜನ್ ಬೇಕಾಗುತ್ತೆ, ಆಮ್ಲಜನಕ ಬೇಕಾಗುತ್ತೆ. ಹಾಗಾಗಿ ಆ ಆಮ್ಲಜನಕ ಡಿಸಾಲ್ವ್ ಆಗಿರೋದು ಅಂತಂದ್ರೆ ನೀರಿನಲ್ಲಿ ಡಿಸಾಲ್ವ್ ಆಗಿರೋ ಆಮ್ಲಜನಕ ಅದು. ಹಾಗಾಗಿ ಎಷ್ಟು ಬೇಕಾಗುತ್ತೆ ಅವರಿಗೆ ಅನ್ನೋದೇ ಆಕ್ಸಿಜನ್ ಡಿಮ್ಯಾಂಡ್ ಅಂತಂದ್ರೆ ಬಯೋಲಾಜಿಕಲ್ ಆಕ್ಸಿಜನ್ ಡಿಮ್ಯಾಂಡ್. ನೀರಿನಲ್ಲಿ ಆರ್ಗ್ಯಾನಿಕ್ ಮ್ಯಾಟರ್ ಇದೆ, ಅದನ್ನ ಬ್ರೇಕ್ ಡೌನ್ ಮಾಡೋರು ಮುಖ್ಯವಾಗಿ ಮೈಕ್ರೋ ಆರ್ಗ್ಯಾನಿಸಮ್ಗಳು, ಸೂಕ್ಷ್ಮಾಣು ಜೀವಿಗಳು, ಅವರಿಗೆ ಆಕ್ಸಿಜನ್ ಬೇಕು. ಆ ಆಕ್ಸಿಜನ್ ಡಿಮ್ಯಾಂಡಿಗೆ ಬಯೋಲಾಜಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಅಂತ ಕರೀತಾರೆ. ಜಾಸ್ತಿ ಡಿಮ್ಯಾಂಡ್ ಇದೆ ಅಂತಂದ್ರೆ ಅದರ ಅರ್ಥ ಏನು? ಇಲ್ಲಿ ಮೋರ್ ಪೊಲ್ಯೂಷನ್, ವಾಟರ್ ಕ್ವಾಲಿಟಿ ಕಡಿಮೆ ಇದೆ ಅಂತಂದ್ರೆ ಆರ್ಗ್ಯಾನಿಕ್ ಮ್ಯಾಟರ್ ಜಾಸ್ತಿ ಆಗ್ಬಿಟ್ಟಿದೆ. ಅದನ್ನ ಬ್ರೇಕ್ ಡೌನ್ ಮಾಡ್ಲಿಕ್ಕೆ ಅವರಿಗೀಗ ಸೂಕ್ಷ್ಮಾಣು ಜೀವಿಗಳಿಗೆ ಜಾಸ್ತಿ ಆಮ್ಲಜನಕ ಬೇಕು. ಹಾಗಾಗಿ ಪೊಲ್ಯೂಷನ್ ಅಲ್ಲಿ ಜಾಸ್ತಿ ಇದೆ, ವಾಟರ್ ಕ್ವಾಲಿಟಿ ಕಡಿಮೆ ಇದೆ ಅಂತ ಅದರ ಅರ್ಥ. ಇನ್ನು ಪ್ರಯಾರಿಟಿ 1 ರಿವರ್ ಸ್ಟ್ರೆಚ್ ಅಂತಂದ್ರೆ BOD ಅಬೌವ್ 30 ಮಿಲಿಗ್ರಾಮ್ ಪರ್ ಲೀಟರ್. 1 ಲೀಟರ್ ನಲ್ಲಿ 30 ಮಿಲಿಗ್ರಾಮ್ಗಿಂತ ಜಾಸ್ತಿ BOD ಇದ್ರೆ ಆವಾಗ ನಾವು ಪ್ರಯಾರಿಟಿ 1 ಅಂತ ಕರಿತೇವೆ, ಮೊದಲ ಆದ್ಯತೆ. ಪ್ರಯಾರಿಟಿ 1 ಮೋಸ್ಟ್ ಪೊಲ್ಯೂಟೆಡ್ ಕ್ಯಾಟಗರಿ, ಅದು ತುಂಬಾ ಕಲುಷಿತವಾದಂತಹ ನೀರಿನ ಒಂದು ಕ್ಯಾಟಗರಿ ಅದು. ಹಾಗಾಗಿ ಅದಕ್ಕೆ ಅರ್ಜೆಂಟ್ ರೆಮಿಡಿಯೇಷನ್ ಬೇಕು, ಆದಷ್ಟು ಬೇಗ ಸುಧಾರಣಾ ಕ್ರಮಗಳನ್ನ ಕೈಗೊಳ್ಳಬೇಕು ಅಂತ CPCB ಹೇಳುತ್ತೆ. ಇನ್ನು ಮುಖ್ಯವಾಗಿ ಒಂದು MCQ ನೋಡಿ, ವಿತ್ ರೆಫರೆನ್ಸ್ ಟು ದಿ ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ CPCB ರಿಪೋರ್ಟ್ ಆನ್ ಪೊಲ್ಯೂಟೆಡ್ ರಿವರ್ಸ್ ಇನ್ ಇಂಡಿಯಾ, ಕನ್ಸಿಡರ್ ದಿ ಫಾಲೋವಿಂಗ್ ಸ್ಟೇಟ್ಮೆಂಟ್. The total number of polluted river stretches in India has increased compared to 2022. ಇನ್ಕ್ರೀಸ್ ಆಗಿದೆಯಾ ನೋಡಿ. ರಿವರ್ ಸ್ಟ್ರೆಚ್ ವಿತ್ ಬಯೋಲಾಜಿಕಲ್ ಆಕ್ಸಿಜನ್ ಡಿಮ್ಯಾಂಡ್ above 30 milligram per liter
classified under priority 1. Number of priority 1 river stretches has declined compared to earlier years. ಯಾವ್ದು ಕರೆಕ್ಟ್ ಇರಬಹುದು? ಇದಕ್ಕೆ ಆಪ್ಷನ್ ಬಿ ಸರಿಯಾದ ಉತ್ತರ. 2 and 3 ಕರೆಕ್ಟ್ ಇದೆ, 1 ರಾಂಗ್. ಯಾಕೆ ಹೇಳಿ? ಪೊಲ್ಯೂಟೆಡ್ ರಿವರ್ ಸ್ಟ್ರೆಚಸ್ಗಳು ಸಹ ಕಡಿಮೆ ಆಗಿದೆ, ಇಲ್ಲಿ ಇನ್ಕ್ರೀಸ್ ಆಗಿದೆ ಅಂತಿದೆ, ಹಾಗಾಗಿ ಇದು ರಾಂಗ್. ಮೊದಲು 815 ಇತ್ತು, ಈಗ 807 ಆಗಿದೆ. ಪ್ರಯಾರಿಟಿ 1 ಸಹ ಕಡಿಮೆ ಆಗಿದೆ ಅಂತ ನೋಡಿದ್ವಿ. ಪ್ರಯಾರಿಟಿ 1 ಅಂತಂದ್ರೆ ಏನು ಗೊತ್ತಿದೆ ನಿಮ್ಗೆ? BOD ಅಬೋವ್ 30 mg/L ಇದ್ರೆ ಪ್ರಯಾರಿಟಿ 1. ವೊಕ್ಯಾಬ್ಯುಲರಿ ನೋಡಿ. ಇಟ್ಸ್ ಅ ಬ್ಯೂಟಿಫುಲ್ ಡೇ ಫಿಲ್ಡ್ ವಿತ್ ಜಾಲಿಟಿ ಅಂಡ್ ಲಾಫ್ಟರ್. ಒಂದು ಅದ್ಭುತವಾದ ದಿವಸ. ಜಾಲಿಟಿ ಅಂಡ್ ಲಾಫ್ಟರ್. ಜಾಲಿಟಿ ಅಂತಂದ್ರೆ ಇಡೀ ದಿನ ಆನಂದದಿಂದ ತುಂಬಿಕೊಂಡಿತ್ತು, ಖುಷಿಯಿಂದ ಇತ್ತು, ಇಡೀ ದಿನ ಖುಷಿಯಿಂದ ಇದ್ವಿ. ಬಟ್ ಐ ಫೀಲ್ ಅ ಸೆನ್ಸ್ ಆಫ್ ಡೆಸೊಲೇಷನ್. ಡೆಸೊಲೇಷನ್ ಅಂತಂದ್ರೆ ಡೆಸೊಲ್ಯೂಷನ್ ಅಂತಂದ್ರೆ ಲೋನ್ಲಿನೆಸ್, ಎಂಪ್ಟಿನೆಸ್. ಆದ್ರೆ ಸಡನ್ ಆಗಿ ಒಂದು ಒಂಟಿತನ ಕಾಡ್ಲಿಕ್ಕೆ ಪ್ರಾರಂಭ ಆಯಿತು. ಆಸ್ ಐ ವಾಚ್ ದ ನ್ಯೂಸ್. ಯಾವಾಗ ಅಂತಂದ್ರೆ ನಾನು ವಾರ್ತೆ ನೋಡ್ಲಿಕ್ಕೆ ಪ್ರಾರಂಭಿಸುತ್ತೆ, ಅವಾಗ ನನಗೊಂಥರ ಒಂಟಿತನ ಕಾಡ್ಲಿಕ್ಕೆ ಪ್ರಾರಂಭ ಆಯಿತು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ರಿಪೋರ್ಟ್ಸ್ ಆಫ್ ಹಾರ್ಡ್ಶಿಪ್ ಮೇಕ್ ಮಿ ಫೀಲ್ ಲೈಕ್ ಡಿಕ್ರೈಯಿಂಗ್ ದಿ ಲೀಡರ್ಸ್ ಹೂ ಪಾಂಡರ್ ಟು ರಿಚ್. ಎಷ್ಟು ಜನ ಕಷ್ಟಪಡ್ತಾ ಇದ್ದಾರೆ, ಅವ್ರು ಕಷ್ಟಪಡ್ತಾ ಇರೋ ರಿಪೋರ್ಟ್ಗಳನ್ನ ನೋಡಿದ್ರೆ ಇಟ್ ಮೇಕ್ ಮಿ ಫೀಲ್ ಲೈಕ್ ಡಿಕ್ರೈಯಿಂಗ್ ದಿ ಲೀಡರ್ಸ್. ಡಿಕ್ರೈಯಿಂಗ್ ಅಂತಂದ್ರೆ ಕಂಡೆಮ್, ಕ್ರಿಟಿಸೈಸ್. ಈ ನಾಯಕರು, ಪೊಲಿಟಿಷಿಯನ್ಸ್ಗಳು ಯಾರು ಸರಿ ಇಲ್ಲ, ಅವ್ರನ್ನ ಖಂಡಿಸಬೇಕು ಅನ್ನುವಂತಹ ಒಂದು ಭಾವನೆ ನನಗೆ ಆ ಥರ ಅನ್ಸ್ಲಿಕ್ಕೆ ಶುರುವಾಯಿತು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಆಥರ್. ಶೋವಿಂಗ್ ನೋ ನ್ಯಾಕ್ ಫಾರ್ ಟ್ರೂ ಕಂಪ್ಯಾಷನ್. ಇಲ್ಲೊಂದಿದೆ ಇಲ್ಲಿ ನೋಡಿ, ಲೀಡರ್ಸ್ ಹೂ ಪಾಂಡರ್ ಟು ರಿಚ್. ಆ ಪೊಲಿಟಿಷಿಯನ್ಸ್ಗಳು ಪಾಂಡರ್ ಟು ರಿಚ್. ಪಾಂಡರ್ ಅಂತಂದ್ರೆ ಇಂಡಲ್ಜ್, ಗ್ರಾಟಿಫೈ, ತಮ್ಮ ಆಸೆ ತೀರ್ಸ್ಕೊಳ್ಳಿಕ್ಕೋಸ್ಕರ ಅಂತಂದ್ರೆ ತಾವು ಶ್ರೀಮಂತರಾಗಬೇಕು ಅನ್ನೋ ಕಾರಣಕ್ಕೆ ತಮಗ್ ಬೇಕಾಗಿರೋದನ್ನ ಮಾಡ್ತಾ ಇರ್ತಾರೆ. ಅವರನ್ನ ನಾನು ಖಂಡಿಸ್ಬೇಕು ಅನಿಸ್ತಾ ಇದೆ, ಅವರನ್ನ ಕ್ರಿಟಿಸೈಸ್ ಮಾಡ್ಬೇಕು ಅನಿಸ್ತಾ ಇದೆ. ಶೋವಿಂಗ್ ನೋ ನ್ಯಾಕ್ ಫಾರ್ ಟ್ರೂ ಕಂಪ್ಯಾಷನ್. ನ್ಯಾಕ್ ಅಂತಂದ್ರೆ ಕೌಶಲ್ಯ ಅಂತಂದ್ರ ಅರ್ಥ. ಆದ್ರೆ ಇಲ್ಲಿ ಅವರಿಗೆ ಆ ಕಂಪ್ಯಾಷನ್ ಅಥವಾ ಸಹಾನುಭೂತಿ ಅನ್ನುವಂಥದ್ದೇ ಇಲ್ವಲ್ಲ. ಅವರಿಗೆ ಆ ಸ್ಕಿಲ್ ಅನ್ನೋಕ್ಕಿಂತ ಆ ಒಂದು ಗುಣನೇ ಇಲ್ವಲ್ಲ ಅವರಲ್ಲಿ, ಸಹಾನುಭೂತಿ ಅನ್ನೋದು, ಕಂಪ್ಯಾಷನ್ ಅನ್ನೋದು ಅಂತ ಈ ಇದರಲ್ಲಿ ಹೇಳ್ತಾ ಇದ್ದಾರೆ ಪ್ಯಾರಾಗ್ರಾಫ್ ಅಲ್ಲಿ. ಇನ್ನು ಆರ್ಟಿಕಲ್ ನೋಡೋಣ, ಒಂದು ಆರ್ಟಿಕಲ್ ಬಗ್ಗೆ. ಇದಾದ್ಮೇಲೆ ಇನ್ನೊಂದು ಆರ್ಟಿಕಲ್ ಇದೆ, ಹೌಸ್ ಹೋಲ್ಡ್ ಸ್ಪೆಂಡಿಂಗ್ ಇಂಡಿಯಾಸ್ ಗ್ರೋತ್ ಕೊನಂಡ್ರಮ್. ಕೊನಂಡ್ರಮ್ ಅಂತಂದ್ರೆ ಏನಿರಬಹುದು ತಿಳ್ಕೊಂಡು ಕಮೆಂಟ್ ಮಾಡಿ. ಇದು ನಿಮ್ದು. ಕೊನಂಡ್ರಮ್ ಅದ್ರ ಅರ್ಥ, ಇಂಡಿಯಾಸ್ ಎಕಾನಮಿ ಡಿಪೆಂಡ್ಸ್ ಆನ್ 4 ಗ್ರೋತ್ ಎಂಜಿನ್ಸ್. ನಮ್ಮ ದೇಶದ ಆರ್ಥಿಕತೆ ಇದೆಯಲ್ವಾ, ಮುಖ್ಯವಾಗಿ ಇದು ನಡೆಯೋದು 4 ಗ್ರೋತ್, ಬೆಳವಣಿಗೆಗೆ ಬೇಕಾದ 4 ಮಹತ್ವದ ಅಂಶಗಳು ಏನಂತಂದ್ರೆ ಎಕಾನಮಿ, ಹೌಸ್ ಹೋಲ್ಡ್ ಕನ್ಸಂಪ್ಷನ್. ಜನರಿದ್ದೇವೆ, ನಾವೇ ಇದ್ದೇವೆ, ನಮ್ಮ ಮನೆಯಲ್ಲಿ ಯಾವ ತರ ಕನ್ಸಂಪ್ಷನ್ ಮಾಡ್ತಾರೆ, ಬಳಕೆ, ದಿನ ಬಳಕೆ ಯಾವ ರೀತಿ ಆಗುತ್ತೆ, ಎಷ್ಟು ಖರ್ಚು ಮಾಡ್ತೇವೆ ನಾವು ಅದಕ್ಕೋಸ್ಕರ, ವಾಟ್ ಪೀಪಲ್ ಸ್ಪೆಂಡ್, ಒಂದು ಹೌಸ್ ಹೋಲ್ಡ್. ಎರಡನೇದು ಪ್ರೈವೇಟ್ ಇನ್ವೆಸ್ಟ್ಮೆಂಟ್. ಈ ಕಡೆ ಕಂಪನಿಗಳಿರುತ್ತೆ, ಇಂಡಸ್ಟ್ರಿ, ಕಾರ್ಪೊರೇಟ್ ಇರುತ್ತೆ, ಅದ್ಯಾವ ತರ ಸ್ಪೆಂಡ್ ಮಾಡ್ತಾ ಇದೆ. ಮೂರನೇದು ಗವರ್ಮೆಂಟ್ ಎಕ್ಸ್ಪೆಂಡಿಚರ್, ಸರ್ಕಾರ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಇರಬಹುದು, ಸ್ಕೀಮ್ಸ್ ಗಳ ಮೇಲೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರ ಯಾವ ರೀತಿ ಖರ್ಚು ಮಾಡ್ತಾ ಇದೆ. ನಾಲ್ಕನೇದು ಎಕ್ಸ್ಪೋರ್ಟ್. ನೆಟ್ ಎಕ್ಸ್ಪೋರ್ಟ್ ಅಂತಂದ್ರೆ ಎಕ್ಸ್ಪೋರ್ಟ್ ಅಲ್ಲಿ ಇಂಪೋರ್ಟ್ ಅನ್ನ ಮೈನಸ್ ಮಾಡಿ ಉಳಿದಿರೋದು, ಹಾಗಾಗಿ ಅದು ನೆಟ್ ಎಕ್ಸ್ಪೋರ್ಟ್ ಅಂತ ಕರೆಸ್ಕೊಳ್ಳೋದು. ಹಾಗಾಗಿ ನಮ್ಮ ಎಕಾನಮಿ ಒಂದು ಹೌಸ್ ಹೋಲ್ಡ್, ಗೃಹ, ದಿನ ಬಳಕೆ, ಜನರು, ಸಾಮಾನ್ಯ ಜನರು ಖರ್ಚು ಮಾಡೋದು, ಪ್ರೈವೇಟ್ ಕಂಪನಿಗಳು ಖರ್ಚು ಮಾಡೋದು, ಸರ್ಕಾರ ಎಷ್ಟು ಖರ್ಚು ಮಾಡುತ್ತೆ, ಅದರ ಎಕ್ಸ್ಪೆಂಡಿಚರ್ ಯಾವ ರೀತಿ ಇದೆ, ಮತ್ತೆ ನೆಟ್ ಎಕ್ಸ್ಪೋರ್ಟ್ ಎಷ್ಟಿದೆ, ಅದರ ಮೇಲೆ ಎಕಾನಮಿ ಡಿಪೆಂಡ್ ಹಾಕೊಂಡಿದೆ. ಈಗ ಸದ್ಯದ ಪರಿಸ್ಥಿತಿ ಹೇಗಿದೆ ಅಂತ ಹೇಳ್ತಾರೆ ನೋಡಿ. ಗವರ್ಮೆಂಟ್ ಸ್ಪೆಂಡಿಂಗ್ ಸ್ಟ್ರಾಂಗ್ ಇದೆ, ಇನ್ಫ್ರಾಸ್ಟ್ರಕ್ಚರ್ ಪುಷ್ ಮಾಡ್ತಾ ಇದೆ, ಇಂಟ್ರೆಸ್ಟ್ ಫ್ರೀ ಲೋನ್ ಗಳನ್ನ ಕೊಡ್ತಾ ಇದೆ ಸ್ಟೇಟ್ ಗಳಿಗೆ. ಆದ್ರೆ ಪ್ರೈವೇಟ್ ಇನ್ವೆಸ್ಟ್ಮೆಂಟ್ ಸ್ಲಗಿಶ್ ನೋಡಿ. ಕೆಪಾಸಿಟಿ, ಟೋಟಲ್ ಕೆಪಾಸಿಟಿಯಲ್ಲಿ 80% ಗಿಂತ ಕಡಿಮೆ ಯುಟಿಲೈಸ್ ಆಗ್ತಾ ಇದೆ 2011ರಿಂದ. ನೆಟ್ ಎಕ್ಸ್ಪೋರ್ಟ್ ಸಹ ವೀಕ್ ಆಗಿದೆ, ಗ್ಲೋಬಲಿ ಸ್ಲೋ ಡೌನ್ ಅಲ್ವಾ, US ಟ್ಯಾರಿಫ್ ಇದೆಲ್ಲ ಕಾರಣದಿಂದ ಎಕ್ಸ್ಪೋರ್ಟ್ಗಳು ಸ್ವಲ್ಪ ಕುಸಿತವನ್ನ ಕಾಣ್ತಾ ಇವೆ. ಇನ್ನು ಹೌಸ್ ಹೋಲ್ಡ್ ಕನ್ಸಂಪ್ಷನ್ ಯಾವ ರೀತಿ ಇದೆ, ಇದು ಸಹ ಇನ್ನೂ ರಿವೈವ್ ಆಗ್ಬೇಕು, ಬಿಕಮ್ಸ್ ಮೇನ್ ಗ್ರೋತ್ ಡ್ರೈವರ್. ಹಾಗಾಗಿ ಇನ್ನೂ ಇಲ್ಲಿ ರಿವೈವ್ ಆಗಬೇಕಾದ ಸಾಧ್ಯತೆ ನಮ್ಗೆ ಕಂಡು ಬರ್ತಾ ಇದೆ. ಯಾಕಂತಂದ್ರೆ ಯಾಕೆ ಇದು ಇಂಪಾರ್ಟೆಂಟ್, ಹೌಸ್ ಹೋಲ್ಡ್ ಸ್ಪೆಂಡಿಂಗ್ ಮ್ಯಾಟರ್ಸ್ ಅಂತ ಕೇಳ್ತಾ ಇದ್ರೆ, ಪ್ರೈವೇಟ್ ಸೆಕ್ಟರ್ ಇನ್ವೆಸ್ಟ್ ಮೋರ್ ಓನ್ಲಿ ವೆನ್ ಇಟ್ ಸೀಸ್ ಹೈಯರ್ ಡಿಮ್ಯಾಂಡ್. ಯಾವುದೋ ಒಂದು ಕಂಪ್ನಿ ಬಂದು ಇನ್ವೆಸ್ಟ್ ಯಾಕೆ ಮಾಡುತ್ತೆ, ಯಾಕಂತಂದ್ರೆ ಅಲ್ಲಿ ಡಿಮ್ಯಾಂಡ್ ಇರಬೇಕು ಆ ವಸ್ತುವಿಗೆ. ಏನು ಡಿಮ್ಯಾಂಡ್ ಇಲ್ಲದೆ ಅಲ್ಲಿ ಬಂದು ಇನ್ವೆಸ್ಟ್ ಮಾಡಿದ್ರೆ ಅವ್ರಿಗೆ ಲಾಭ ಆಗೋದಿಲ್ಲ. ಹಾಗಾಗಿ ಇಟ್ಸ್ ಡಿಮ್ಯಾಂಡ್ ಡ್ರಿವನ್ ಗ್ರೋತ್, ಬೇಡಿಕೆಯಿಂದ ಉಂಟಾಗುವಂತಹ ಬೆಳವಣಿಗೆ. ಆ ಡಿಮ್ಯಾಂಡ್ ಇದೆ ಅಂತಂದ್ರೆ ಅಲ್ಲಿ ಪ್ರೈವೇಟ್ ಸೆಕ್ಟರ್ ಬಂದು ಇನ್ವೆಸ್ಟ್ ಮಾಡುತ್ತವೆ. ಹಾಗಾಗಿ ಕನ್ಸಂಪ್ಷನ್ ಇರಬೇಕು. ಡಿಮ್ಯಾಂಡ್ ಅಂತಂದ್ರೆ ಅದಕ್ಕಿಂತ ಮೊದಲು ಕನ್ಸಂಪ್ಷನ್ ಇರಬೇಕು.
ಕನ್ಸಂಪ್ಷನ್ ಅಂತಂದ್ರೆ ಯಾರು ಕನ್ಸಂಪ್ಷನ್? ಉಪಯೋಗಿಸೋರು ಯಾರು? ಉಪಭೋಗಿಸುವವರು ಅಂತ ಕರಿತೀವಲ್ವಾ. ಉಪಭೋಗಿಸುವವರು ಯಾರು? ಹೌಸ್ ಹೋಲ್ಡ್ಸ್, ಅಂದ್ರೆ ದಿನ ಬಳಕೆ ವಸ್ತುಗಳನ್ನ ನಾವು ಖರೀದಿ ಮಾಡ್ತೇವೆ, ಆ ರೀತಿ ಮನೆ ಹೌಸ್ ಹೋಲ್ಡ್ಗಳು ಹೆಚ್ಚು ಕನ್ಸಂಪ್ಷನ್ ಮಾಡ್ತಾರೆ. ಹಾಗಾಗಿ ಮೊದಲು ಪ್ರೈವೇಟ್ ಸೆಕ್ಟರ್ಗೆ ಡಿಮ್ಯಾಂಡ್ ಬೇಕು, ಡಿಮ್ಯಾಂಡ್ ಇರಬೇಕು ಅಂದ್ರೆ ಕನ್ಸಂಪ್ಷನ್ ಇರಬೇಕು. ಇದಕ್ಕೆ ಹೌಸ್ ಹೋಲ್ಡ್ ಸ್ಪೆಂಡಿಂಗ್ ಬಹಳ ಇಂಪಾರ್ಟೆಂಟ್. ಎಕ್ಸ್ಪೋರ್ಟ್ಸ್ ಆರ್ ಅನ್ರಿಲಯಬಲ್ ಅಲ್ವಾ. ಇನ್ನೊಂದು, ನಮ್ದು ಎಕ್ಸ್ಪೋರ್ಟ್ ಮಾಡ್ತೇವೆ, ತುಂಬಾ ಕಡೆ ನಾವು ರಫ್ತು ಮಾಡ್ತೇವೆ ಅಂತ ಅಂದ್ಕೊಂಡ್ರೆ ಗ್ಲೋಬಲ್ ಲೆವೆಲ್ ಅಲ್ಲಿ ಅನ್ಸರ್ಟಿನಿಟಿ ಇರುತ್ತೆ. ಡೊಮೆಸ್ಟಿಕ್ ಸ್ಪೆಂಡಿಂಗ್ ಹಾಗಾಗಿ ಪಿಕಪ್ ಆಗಬೇಕು. ಡೊಮೆಸ್ಟಿಕ್ ಸ್ಪೆಂಡಿಂಗ್ ಪಿಕಪ್ ಆಗಬೇಕು ಅಂದ್ರೆ ಮತ್ತೆ ಹೌಸ್ ಹೋಲ್ಡ್ ಸ್ಪೆಂಡಿಂಗ್ ಬರ್ತೇವೆ ನಾವು. ಹಾಗಾಗಿ ಮೂವ್ ಗ್ರೋತ್ ಫ್ರಮ್ 6.5% to 8% ಟು ಮೀಟ್ ಇಂಡಿಯಾಸ್ ಡೆವಲಪ್ಮೆಂಟ್ ಗೋಲ್ಸ್. ನಮ್ಮ GDP ಗ್ರೋತ್ 6.65% ಇಂದ 8% ಆದ್ರೂ ನಾವು ರೀಚ್ ಆಗಬೇಕು ಅಂತಂದ್ರೆ ಅದಕ್ಕೆ ಹೌಸ್ ಹೋಲ್ಡ್ ಸ್ಪೆಂಡಿಂಗ್ ಇಂಪಾರ್ಟೆಂಟು. ಆಗ ಮಾತ್ರ ನಾವು ನಮ್ಮ ಡೆವಲಪ್ಮೆಂಟ್ ಗೋಲ್ಗಳನ್ನ ಹಾಕೊಂಡಿದ್ದೇವೆ ಅದನ್ನ ನಾವು ರೀಚ್ ಆಗ್ಲಿಕ್ಕೆ ಸಾಧ್ಯ. ಹಾಗಾಗಿ ಹೇಗೆ ಕನ್ಸಂಪ್ಷನ್ ಬೂಸ್ಟ್ ಮಾಡೋದು? ಎರಡು ತರ ಮಾಡಬಹುದು. ಒಂದು ಲೋವರ್ ಪ್ರೈಸಸ್, ಎರಡನೇದು ಇನ್ಕ್ರೀಸ್ ಇನ್ಕಮ್. ಸಿಂಪಲ್ ಆಗಿ ನೋಡಿ, ಯಾವಾಗ ನಾವು ಖರ್ಚು ಮಾಡ್ತೇವೆ, ನೀವು ಒಂದು ಮೊಬೈಲ್ ಖರೀದಿ ಮಾಡ್ಕೋಬೇಕು ಅಂತ ಹೊರಟ್ರೆ ಯಾವಾಗ ಅದನ್ನ ಖರೀದಿ ಮಾಡ್ತೀರಿ? ಒಂದು ಮೊಬೈಲ್ ಬೆಲೆ ಇಳಿಬೇಕು. ಈಗ ಬಿಗ್ ಬಿಲಿಯನ್ ಡೇಸ್ ಅಂತ ಬರುತ್ತೆ, ಅದನ್ನ ನೋಡಿದಾಗ ನಮಗೆ ಅದನ್ನ ಖರೀದಿ ಮಾಡ್ಬೇಕು ಅಂತ ಅನ್ಸುತ್ತೆ. ಪ್ರೈಸ್ ಕಡಿಮೆ ಆಗ್ಬೇಕು. ಉದಾಹರಣೆಗೆ ಈಗ ಸರ್ಕಾರ GST ರಿಫಾರ್ಮ್ ಗಳನ್ನ ಮಾಡಿದೆ, ನಿನ್ನೆ ಅಲ್ವಾ, ನಿನ್ನೆಯಿಂದ ಎಲ್ಲಗಳ ಬೆಲೆ ಟ್ಯಾಕ್ಸ್ ಸ್ಲ್ಯಾಬ್ ಗಳನ್ನ ಕಡಿಮೆ ಮಾಡಿದ್ದಾರೆ. ಅರ್ಲಿಯರ್ 56% ಮಂತ್ಲಿ ಐಟಮ್ಸ್ ವರ್ ಟ್ಯಾಕ್ಸ್ಡ್ ನಿಲ್ 5%, ನೌ 75%. ಮತ್ತೆ ಅರ್ಬನ್ ಹೌಸ್ ಹೋಲ್ಡ್ ಅರ್ಲಿಯರ್ 50%, ನೌ 67%. ಹೊಸ ರಿಫಾರ್ಮ್ ಮಾಡಿದ್ಮೇಲೆ ಎಷ್ಟೋ ಬದಲಾವಣೆಗಳಾಗಿದೆ. ನಿಮ್ಗೆ ಗೊತ್ತಿದೆ, 12% ಇದು 5% ಬಂದಿದೆ, 5 ಮತ್ತೆ ಕೆಲವೊಂದು 0 ಆಗಿರೋದು, ಹೀಗೆ ಹಲವಾರು ರಿಫಾರ್ಮ್ ಗಳನ್ನ ಮಾಡಿದ್ದಾರೆ. ಹಾಗಾಗಿ ಚೀಪರ್ ಎಸೆನ್ಷಿಯಲ್, ಮೋರ್ ಸ್ಪೆಂಡಿಂಗ್ ಪವರ್. ನಮ್ಗೆ ಯಾವಾಗ ಅದು ಕಡಿಮೆ ಬೆಲೆ ಸಿಗುತ್ತೋ ನಾವು ಆವಾಗ ಜಾಸ್ತಿ ಅದನ್ನ ಖರೀದಿ ಮಾಡ್ತೇವೆ, ಸ್ಪೆಂಡಿಂಗ್ ಪವರ್ ಜಾಸ್ತಿ ಆಗುತ್ತೆ. ಮೊದಲನೇದು ಪ್ರೈಸ್ ಕಡಿಮೆ ಮಾಡೋದು, ಲೋವರ್ ಪ್ರೈಸಸ್. ಇನ್ನೊಂದೇನು, ಇನ್ಕ್ರೀಸ್ ದಿ ಇನ್ಕಮ್. ಮೊಬೈಲಿನ ಉದಾಹರಣೆ ನೋಡೋದಾದ್ರೆ, ಒಂದು ನಾವು ಖರೀದಿ ಮಾಡೋದು ಮೊಬೈಲ್ ಪ್ರೈಸ್ ಡೌನ್ ಆದಾಗ, ಅಥವಾ ನಮ್ಮ ಹತ್ರನೇ ಜಾಸ್ತಿ ಹಣ ಇದ್ದಾಗ. ಐಫೋನೇನ ಖರೀದಿ ಮಾಡ್ಲಿಕ್ಕೆ ಹೊರಟಿರಬಹುದು, ನಮ್ಮ ಹತ್ರ ಆಲ್ರೆಡಿ ನಾವು ಕೋಟ್ಯಾಧಿಪತಿಗಳಾಗಿದ್ರೆ ಐಫೋನ್ ಏನೂ ಅಲ್ಲ ನಮ್ಗೆ. ನಮ್ಮ ಇನ್ಕಮೇ ಜಾಸ್ತಿ ಇದೆ ಅಂತಂದ್ರೆ ಆವಾಗ ನಾವು ಐಫೋನ್ ಆದ್ರೂ ಪ್ರತಿದಿನ ಒಂದೊಂದು ಖರೀದಿ ಮಾಡ್ಲಿಕ್ಕೂ ಹಿಂಜರಿಯೋದಿಲ್ಲ. ಆ ರೀತಿ ಮಾಡೋರು ಇರ್ತಾರೆ, ಅದರದ್ದೇ ಒಂದು ವಸ್ತು ಸಂಗ್ರಹಾಲಯ ಮಾಡೋರು ಇರ್ತಾರೆ. ಹಾಗಾಗಿ ಇನ್ಕ್ರೀಸ್ ಇನ್ಕಮ್, ಪ್ರೈಸ್ ಕಡಿಮೆ ಆಗೋದು ಒಂದು ವಿಧಾನ ಆದ್ರೆ ಇನ್ಕಮ್ ಅನ್ನ ಇನ್ಕ್ರೀಸ್ ಮಾಡೋದು ಇನ್ನೊಂದು ವಿಧಾನ. ಅದರ ಅರ್ಥ ನಮ್ಮ ಬಳಿಯಲ್ಲಿ ಜಾಸ್ತಿ ಹಣ ಇರೋದು, ಮೋರ್ ಮನಿ ಇನ್ ಅವರ್ ಪಾಕೆಟ್ಸ್. ಹಾಗಾಗಿ ಬಜೆಟ್ 2025 ಅಲ್ಲಿ ಇನ್ಕಮ್ ಟ್ಯಾಕ್ಸ್ ರೇಟ್ ಗಳನ್ನ ಕಟ್ ಮಾಡಿದ್ದಾರೆ ಅಲ್ವಾ. ಇನ್ಕಮ್ ಟ್ಯಾಕ್ಸ್ ಗಳನ್ನ, ಆ ಒಂದು ನಾವು ಆದಾಯ ತೆರಿಗೆ ಅಂತ ಹೇಳ್ತೇವೆ, ಆದಾಯ ತೆರಿಗೆ ಇಳಿಸಿರೋದ್ರಿಂದ ಜನರ ಹತ್ರ ಜಾಸ್ತಿ ಹಣ ಇರುತ್ತೆ. ಜಾಸ್ತಿ ಹಣ ಇದ್ರೆ ಅವರು ಹೆಚ್ಚು ಖರ್ಚು ಮಾಡ್ತಾರೆ. ಇನ್ನು ವೇಜ್ ಹೈಕ್ಸ್, ಕಂಪನಿಗಳೆಲ್ಲ ಯಾವಾಗ ಸ್ಯಾಲ್ರಿ ಜಾಸ್ತಿ ಮಾಡುತ್ತೋ ಆವಾಗ ಸಹ ಸಂಬಳ ಜಾಸ್ತಿ ಬಂದು ಜನರ ಹತ್ರ ಹಣ ಜಾಸ್ತಿ ಇರುತ್ತೆ. ಆದ್ರೆ ನಮ್ಮ ದೇಶದಲ್ಲಿ ಒಂದು ಏನಾಗಿದೆ, ಲೇಬರ್ ಓವರ್ ಸಪ್ಲೈ. ತುಂಬಾ ಲೇಬರ್ಗಳು ಇರೋದ್ರಿಂದ ಅದಕ್ಕೆ ವ್ಯಾಲ್ಯೂನೇ ಇಲ್ದಾಗ ಆಗಿದೆ. ಮತ್ತೆ ಲೇಬರ್ಗಳು ಇದ್ರೂ ಸಹ ಸ್ಕಿಲ್ ಡೆಫಿಸಿಟ್, ಬೇಕಾಗಿರೋ ಕೌಶಲ್ಯ ಇಲ್ಲ. ವೇಜ್ ಗ್ರೋತ್ ತುಂಬಾ ಸ್ಲೋ ಆಗಿದೆ. ಸುಲಭವಾಗಿ ಸ್ಯಾಲರಿಯಲ್ಲಿ ಇನ್ಕ್ರಿಮೆಂಟ್ ಆಗೋದಿಲ್ಲ, ವರ್ಷಗಟ್ಲೆ ಒಂದೇ ರೀತಿಯ ಸ್ಯಾಲರಿ ಮೇಂಟೈನ್ ಆಗ್ತಾ ಇರುತ್ತೆ. ಆದ್ರೆ ಈ ಕಡೆ ಇನ್ಫ್ಲೇಷನ್ ಜಾಸ್ತಿ ಆಗ್ತಾ ಇರುತ್ತೆ, ಹಣದುಬ್ಬರ ಏರ್ತಾನೆ ಇರುತ್ತೆ. ಹಾಗಾಗಿ ಅದನ್ನ ಟ್ಯಾಕಲ್ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ. ಇವರು ಈ ಆರ್ಟಿಕಲ್ ಕೊಡುವಂತ ಕೆಲವು ಪಾಯಿಂಟ್ಗಳು ಏನಂತಂದ್ರೆ, ಚಾಲೆಂಜಸ್ ಏನಿದೆ ಅಂತಂದ್ರೆ, ಎಲ್ರೂ ಸೇವಿಂಗ್ ಮಾಡ್ಲಿಕ್ಕೆ ಪ್ರಿಫರೆನ್ಸ್ ಕೊಡ್ತಾರೆ ಅಲ್ವಾ. ನಾವು ಸಹ ಹಾಗೆ, ಎಲ್ರೂ ಹಾಗೆ ಟ್ಯಾಕ್ಸ್ ಗೇನ್ ಮಾಡೋದು, ಎಲ್ಲಿ ಟ್ಯಾಕ್ಸ್ ಉಳಿಸ್ಲಿಕ್ಕಾಗತ್ತೆ ನೋಡೋದು, ಸ್ಪೆಂಡಿಂಗ್ ಕಡಿಮೆ ಮಾಡೋದ್ರ ಕಡೆನೆ ನಾವು ಜಾಸ್ತಿ ಫೋಕಸ್ ಮಾಡ್ತೇವೆ, ಸೇವಿಂಗ್ ಕಡೆ. ಸ್ಕಿಲ್ ಗ್ಯಾಪ್ ಇರೋದ್ರಿಂದ ಪ್ರೊಡಕ್ಟಿವಿಟಿ ಕಡಿಮೆ ಇದೆ, ವೇಜಸ್ ಯಾವಾಗಲೂ ಕಡಿಮೆನೇ ಇರುತ್ತೆ, ಸ್ಯಾಲರಿ ಇನ್ಕ್ರಿಮೆಂಟ್ ಆಗೋದಿಲ್ಲ. ಇನ್ನು ವೇಜ್ ಸ್ಟಾಗ್ನೇಷನ್ ಅಂತಂದ್ರೆ ಓವರ್ ಸಪ್ಲೈ ಆಫ್ ಲೇಬರ್ ಇದೆ, ಹಾಗಾಗಿ ದೊಡ್ಡ ದೊಡ್ಡ ಇನ್ಕಮ್ ರೈಸ್ಗಳು ಆಗೋದಿಲ್ಲ, ಇನ್ಕಮ್ ಹೈಕ್ಗಳು ಆಗೋದಿಲ್ಲ. ಹೈ ಇನರ್ಷಿಯಾ ಅಂತಂದ್ರೆ ಕನ್ಸಂಪ್ಷನ್ ಇದೆಯಲ್ವಾ, ಒಂಥರ ಪುಷ್ ಬೇಕು ಅದಕ್ಕೆ. ಎಕ್ಸ್ಪೋರ್ಟ್ ಇನ್ವೆಸ್ಟ್ಮೆಂಟ್ ಗಳಿಗಿಂತ ಒಂಥರ ಕನ್ಸಂಪ್ಷನ್ಗೆ ಮೇಲ್ಗಡೆ ಹೇಳಿದಾಗೆ ಪ್ರೈಸ್ ಮತ್ತೆ ಇನ್ಕಮ್ ಎರಡು ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಒಂದು ಪುಷ್ ಸಿಗಬೇಕಾದ ಅವಶ್ಯಕತೆ ಇದೆ. ಆವಾಗ ಹೌಸ್ ಹೋಲ್ಡ್ ಕನ್ಸಂಪ್ಷನ್ ಜಾಸ್ತಿ ಆಗುತ್ತೆ, ಎಕಾನಮಿ ಬೂಸ್ಟ್ ಸಿಗುತ್ತೆ ಎಕಾನಮಿಗೆ ಅಂತ ಈ ಆರ್ಟಿಕಲ್ ಅಲ್ಲಿ ಹೇಳಿದ್ದಾರೆ. ಇನ್ನು ಮುಂದಿನ ಆರ್ಟಿಕಲ್ ನೋಡಿ, PHC ಡಾಕ್ಟರ್ಸ್. PHC ಅಂತಂದ್ರೆ ಪ್ರೈಮರಿ ಹೆಲ್ತ್ ಸೆಂಟರ್ಸ್, ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು. ನಿಮ್ಮ ಊರಿನಲ್ಲಿ ಹಳ್ಳಿಯಲ್ಲೆಲ್ಲ ಇರುತ್ತೆ ಈ ತರ, ನೋಡಿರಬಹುದು ನೀವು. ಕೇರ್ ಗಿವರ್ಸ್ ಹೂ ನೀಡ್ ಕೇರ್, ಅಲ್ಲಿ ಆ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಕೆಲಸ ಮಾಡ್ತಾ ಇರ್ತಾರಲ್ವ ಡಾಕ್ಟರ್ಸ್ಗಳು, ಅವರಿಗೆ ಕೇರ್ ಬೇಕಾಗಿರೋ ಅವಶ್ಯಕತೆ ಇದೆ.
ನೋಡಿ ಏನ್ ಕಾಂಟೆಕ್ಸ್ಟ್ ಅಂತಂದ್ರೆ, ಪ್ರೈಮರಿ ಹೆಲ್ತ್ ಸೆಂಟರ್ಸ್ ಆರ್ ದಿ ಫಸ್ಟ್ ಕಾಂಟ್ಯಾಕ್ಟ್ ಪಾಯಿಂಟ್ ಬಿಟ್ವೀನ್ ಕಮ್ಯುನಿಟಿ ಅಂಡ್ ದಿ ಪಬ್ಲಿಕ್ ಹೆಲ್ತ್ ಸಿಸ್ಟಮ್. ಜನರು ಮತ್ತೆ ಪಬ್ಲಿಕ್ ಹೆಲ್ತ್ ಸಿಸ್ಟಮಿನ ನಡುವೆ ಒಂದು ಬ್ರಿಡ್ಜ್, ಸೇತುವೆ ತರ ವರ್ಕ್ ಆಗೋರು, ಆ ತರ ಕೆಲಸ ಮಾಡುವವರು ಪ್ರೈಮರಿ ಹೆಲ್ತ್ ಸೆಂಟರ್ಗಳಲ್ಲಿ ಇರುವಂತಹ ಡಾಕ್ಟರ್ಗಳು. ಅದು ಒಂಥರ ಬ್ರಿಡ್ಜ್ ತರ. ಸಿಂಗಲ್ PHC ಟಿಪಿಕಲಿ ಕವರ್ಸ್ 20,000 to 50,000 ಪೀಪಲ್. ನಾರ್ಮಲಿ ಹಳ್ಳಿಗಳಲ್ಲಿ ಸ್ವಲ್ಪ ಕಡಿಮೆ ಇರಬಹುದು ಈ ಒಂದು ಪ್ರಮಾಣ. ಆದ್ರೆ ಒಂದು ಪ್ರೈಮರಿ ಹೆಲ್ತ್ ಸೆಂಟರ್ ಸುಮಾರು 20,000ದಿಂದ 50,000 ಜನರನ್ನ ಕವರ್ ಮಾಡುತ್ತೆ. ಕ್ಲಿನಿಕಲ್ ಯೂನಿಟ್ ಸಹ ಹೌದು, ಪಬ್ಲಿಕ್ ಹೆಲ್ತ್ ಕಮಾಂಡ್ ಸೆಂಟರ್ ಸಹ ಹೌದು. ಅಲ್ಲಿ ಇರೋ ಡಾಕ್ಟರ್ಗಳು ದೇ ಆರ್ ನಾಟ್ ಜಸ್ಟ್ ಫಿಸಿಷಿಯನ್ಸ್ ಬಟ್ ಆಲ್ಸೋ ಅಡ್ಮಿನಿಸ್ಟ್ರೇಟರ್, ಪ್ರೋಗ್ರಾಮ್ ಮ್ಯಾನೇಜರ್ಸ್, ಟ್ರೇನರ್ಸ್, ಕೋಆರ್ಡಿನೇಟರ್ಸ್, ಕಮ್ಯುನಿಟಿ ಲೀಡರ್ಸ್. ನೋಡಿ, ಅಲ್ಲೇನಾದ್ರೂ ನೀವು ಕೆಲಸ ಮಾಡ್ತಿದ್ರೆ ನಿಮ್ಗೆ ಗೊತ್ತಿರಬಹುದು, ಯಾರಾದ್ರೂ ಡಾಕ್ಟರ್ ಇದ್ರೆ ಅಂಥವ್ರ ಬಳಿ ಕೇಳಿ. ಅವರು ಬರೀ ಈಗ ನಗರಗಳಲ್ಲಿ ದೊಡ್ಡ ದೊಡ್ಡ ಆಸ್ಪತ್ರೆಗಳಲ್ಲಿ ಚೆಕಪ್ ಮಾಡಿದ್ರು, ಅದಕ್ಕೇನಾದ್ರೂ ಮೆಡಿಸಿನ್ ಕೊಟ್ಟರು ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಈ ಪ್ರೈಮರಿ ಹೆಲ್ತ್ ಸೆಂಟರ್ಗಳಲ್ಲಿ ಇರುವಂತಹ ಡಾಕ್ಟರ್ಗಳು ಆಡಳಿತ ನೋಡ್ಕೋಬೇಕಾಗುತ್ತೆ, ಪ್ರೋಗ್ರಾಮ್ಗಳನ್ನ ಮ್ಯಾನೇಜ್ ಮಾಡಬೇಕಾಗುತ್ತೆ, ಟ್ರೈನಿಂಗ್ ಕೊಡ್ಬೇಕಾಗತ್ತೆ, ಯಾವ್ದಾದ್ರು ಒಂದು ಕಾರ್ಯಕ್ರಮಗಳನ್ನ ಆಯೋಜಿಸಬೇಕಾಗತ್ತೆ, ಇಡೀ ಕಮ್ಯುನಿಟಿ ಸಮುದಾಯದಲ್ಲಿ ನಾಯಕನ ರೀತಿ ವರ್ತಿಸಬೇಕಾಗತ್ತೆ. ಹಾಗಾಗಿ ವಿತೌಟ್ ಪ್ರೈಮರಿ ಹೆಲ್ತ್ ಕೇರ್ ಅಥವಾ ಪ್ರೈಮರಿ ಹೆಲ್ತ್ ಸೆಂಟರ್ ಡಾಕ್ಟರ್ಸ್, ಗೋಲ್ ಆಫ್ ಯೂನಿವರ್ಸಲ್ ಹೆಲ್ತ್ ಕವರೇಜ್ SDG 3 ಇದೆ, ಟಾರ್ಗೆಟ್ 3.8 ಅದರಲ್ಲಿ. ಹಾಗಾಗಿ ಯೂನಿವರ್ಸಲ್ ಹೆಲ್ತ್ ಕವರೇಜ್ ಗೋಲ್ ಅನ್ನ ನಾವು ಅಚೀವ್ ಮಾಡೋದು ಬಹಳ ಕಷ್ಟ. ಹಾಗಾದ್ರೆ ಏನವರ ರೋಲು? ಆ ಹೆಲ್ತ್ ಕೇರ್ PHC ಡಾಕ್ಟರ್ಗಳ ರೋಲ್ ಏನಂತಂದ್ರೆ, ಕ್ಲಿನಿಕಲ್ ಕೇರ್ ನಿಮ್ಗೆ ಗೊತ್ತಿದೆ, OPD ಔಟ್ ಪೇಷಂಟ್ ಕನ್ಸಲ್ಟೇಷನ್, ಪ್ರತಿದಿನ 100ಕ್ಕಿಂತ ಹೆಚ್ಚು ಪೇಷಂಟ್ಗಳು ಬರ್ತಾರೆ. ಆ ಆಂಟಿನೇಟಲ್ ಸರ್ವಿಸಸ್, ಮುಖ್ಯವಾಗಿ ಪ್ರೆಗ್ನೆಂಟ್ ವುಮೆನ್ ಸ್ಪೆಷಲ್ ಡೇಸ್ಗಳು, ಅಲ್ಲಿ ಅದಕ್ಕೆ ಸಪರೇಟ್ ಆಗಿ ಅವರು ಕೆಲಸಗಳನ್ನ ಮಾಡಬೇಕಾಗುತ್ತೆ, ಅದಕ್ಕೆ ಬೇಕಾದ ಬೇರೆ ಬೇರೆ ರೀತಿಯ ಸರ್ವಿಸ್ಗಳನ್ನ ಕೊಡಬೇಕಾಗುತ್ತೆ. ಹ್ಯಾಂಡ್ಲಿಂಗ್ ಎಮರ್ಜೆನ್ಸೀಸ್ ವಿತೌಟ್ ಸ್ಪೆಷಲಿಸ್ಟ್ ಬ್ಯಾಕಪ್, ಯಾರು ಸ್ಪೆಷಲಿಸ್ಟ್ಗಳು ಬ್ಯಾಕಪ್ ಇರೋದಿಲ್ಲ, ಸಪರೇಟ್ ಆಗಿ ಇವರೇ ಎಲ್ಲೆಲ್ಲೋ ಹೋಗಿ ಗುಡ್ಡಗಾಡು ಪ್ರದೇಶದಲ್ಲಿ ಹೋಗ್ತಾರೆ ಎಷ್ಟೋ ಸಾರಿ. ಹಾಗೆ ಅಂಥ ಪ್ರದೇಶಗಳಲ್ಲೂ ಎಮರ್ಜೆನ್ಸಿ ಸಿಚುವೇಶನ್ಗಳನ್ನ ಹ್ಯಾಂಡಲ್ ಮಾಡಬೇಕು. ಅದ್ರ ಜೊತೆ ಪಬ್ಲಿಕ್ ಹೆಲ್ತ್ ಡ್ಯೂಟೀಸ್ಗಳೇನಂತ ಅಂತಂದ್ರೆ, ಇಮ್ಯುನೈಸೇಷನ್ ಡ್ರೈವ್ಸ್, ರೋಗ ನಿರೋಧಕ ಶಕ್ತಿಗೆ ಸಂಬಂಧಪಟ್ಟ ಹಾಗೆ ವ್ಯಾಕ್ಸಿನ್, ಪೋಲಿಯೋ ಲಸಿಕೆ, ಅದಕ್ಕೆ ಸಂಬಂಧಪಟ್ಟಂತಹ ಎಷ್ಟೋ ಕಾರ್ಯಕ್ರಮಗಳಿರುತ್ತೆ. ಸ್ಕೂಲ್ ಹೆಲ್ತ್ ಚೆಕಪ್ಗಳು ನೀವೆಲ್ಲ ನೋಡಿರಬಹುದು, ಶಾಲೆಗಳಿಗೆ ಡಾಕ್ಟರ್ ಬಂದು ಚೆಕ್ ಮಾಡ್ತಾ ಇರ್ತಾರೆ. ವೆಕ್ಟರ್ ಕಂಟ್ರೋಲ್ ಅಂತಂದ್ರೆ, ಈಗ ಸೊಳ್ಳೆ ಮತ್ತೆ ಬೇರೆ ಬೇರೆ ರೀತಿಯ ವೆಕ್ಟರ್ಗಳಿರ್ತಾರಲ್ವಾ, ಆ ವೆಕ್ಟರ್ಗಳ ಇಲಿ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಅವು ಹರಡುವ ರೋಗಗಳನ್ನು ತಡೆಗಟ್ಟಬೇಕು ಅಂತಂದ್ರೆ ವೆಕ್ಟರ್ಗಳನ್ನ ಸಹ ಕಂಟ್ರೋಲ್ ಮಾಡಬೇಕು. ಔಟ್ ಬ್ರೇಕ್ ಮ್ಯಾನೇಜ್ಮೆಂಟ್, ಆ ರೋಗ ಎಲ್ಲ ಕಡೆ ಸ್ಪ್ರೆಡ್ ಆಗದೆ ಇರೋ ರೀತಿ ಅದಕ್ಕೆ ಬೇರೆ ಪ್ರಿವೆಂಟಿವ್ ಮೆಜರ್ಗಳನ್ನ ಕೈಗೊಳ್ಳಬೇಕಾಗುತ್ತೆ. ಹಾಗಾಗಿ ಪಬ್ಲಿಕ್ ಹೆಲ್ತ್ ಡ್ಯೂಟೀಸ್ಗಳಿದೆ. ಇನ್ನು ಕಮ್ಯುನಿಟಿ ಔಟ್ರೀಚ್, ಅದರ ಜೊತೆ ಗ್ರಾಮ ಸಭೆಗಳಲ್ಲಿ ಪಾಲ್ಗೊಳ್ಬೇಕು, ಅಂಗನವಾಡಿಗೆ ವಿಸಿಟ್ ಮಾಡಬೇಕು, ಆಶಾ, ANMs, RBSK ಮೆಡಿಕಲ್ ಆಫೀಸರ್ಸ್ ಎಲ್ಲರನ್ನ ಮೆಂಟರ್ ಮಾಡ್ಬೇಕು, ಅವರು ಮೆಂಟರ್ ತರ ವರ್ಕ್ ಮಾಡ್ಬೇಕು. ಇದಾದ್ಮೇಲೆ ಅಡ್ಮಿನಿಸ್ಟ್ರೇಟಿವ್ ವರ್ಕ್ ನೋಡಿ, 100ಕ್ಕಿಂತ ಹೆಚ್ಚು ರಿಜಿಸ್ಟರ್ಗಳಿರುತ್ತೆ, ಡಿಜಿಟಲ್ ಎಂಟ್ರಿಗಳಿರುತ್ತೆ. ಆಯುಷ್ಮಾನ್ ಭಾರತ್ ಪೋರ್ಟಲ್ ಇದೆ, ಯುವಿನ್ ಇದೆ, IDSP ಇದೆ. 1, 2 ಅಂತಲ್ಲ, ಈಗ ಹಲವಾರು ರೀತಿಯ ಬೇರೆ ಬೇರೆ ಕೆಲಸಗಳನ್ನ ಮಾಡಲೇಬೇಕಾಗತ್ತೆ. ಹಾಗಾಗಿ ಕ್ಲಿನಿಕಲ್ ಓವರ್ಲೋಡ್ ಅವರಿಗೆ ಆಗ್ತಾ ಇರೋ ಸಮಸ್ಯೆ, ಅವರು ಜನರಲಿಸ್ಟ್ ಅಲ್ವಾ, ಎಲ್ಲರನ್ನ ಹ್ಯಾಂಡಲ್ ಮಾಡ್ಬೇಕು ಅವ್ರೆ ಅಂತ ಬಯಸ್ಬಿಡ್ತಾರೆ. ನ್ಯೂ ಬಾರ್ನ್ಸ್ ಟು ಜೆರಿಯಾಟ್ರಿಕ್ಸ್ ಅಂತಂದ್ರೆ, ಗೆರಿಯಾಟ್ರಿಕ್ ಕೇರ್ ಅಂತಂದ್ರೆ ಚಿಕ್ಕ ಮಗುವಿನ ಆರೋಗ್ಯದಿಂದ ವಯಸ್ಸಾದವರ ತನಕ ಪ್ರತಿಯೊಬ್ಬರನ್ನು ಇವರೇ ನೋಡ್ಕೋಬೇಕು. ಇನ್ಫೆಕ್ಷಿಯಸ್ ಟು ಕ್ರೋನಿಕ್ ಡಿಸೀಸ್, ಹಾಗಾಗಿ ಈ ಸಂದರ್ಭದಲ್ಲಿ ಕ್ರೋನಿಕಲ್ ಡಿಸೀಸ್ಗಳು ಅವರಿಗೆ ಸ್ವಲ್ಪ ಬೇರೆ ಬೇರೆ ಆರೋಗ್ಯ ಸಮಸ್ಯೆಗಳು ಬರಬಹುದು. ಅದ್ರ ಜೊತೆ ಹೊಸ ಹೊಸ ಪ್ರೋಟೋಕಾಲ್ಗಳು ಬರ್ತಾ ಇರುತ್ತೆ, ರೂಲ್ಸ್ಗಳು ಬರುತ್ತೆ, ನಿಯಮಗಳು ಬರುತ್ತೆ, ಅದನ್ನೆಲ್ಲ ಅಪ್ಡೇಟ್ ಮಾಡ್ಕೊಳ್ತಾ ಇರ್ಬೇಕು. ಬಟ್ ನೋ ಟೈಮ್ ಫಾರ್ ಟ್ರೈನಿಂಗ್ ಆರ್ ರಿಸರ್ಚ್. ಇದೆಲ್ಲ ಮಾಡೋದ್ರ ನಡುವೆ ಟ್ರೈನಿಂಗ್ಗೆ, ರಿಸರ್ಚ್ ಮಾಡ್ಲಿಕ್ಕೆ ಅವರಿಗೆ ಅವಕಾಶನೇ ಸಿಕ್ಕೋದಿಲ್ಲ. ಹಾಗಾಗಿ ಕನ್ಸಲ್ಟೇಷನ್ ಆಫನ್ ರಶ್ಡ್ ಡ್ಯೂ ಟು ಓವರ್ವೆಲ್ಮಿಂಗ್ ಪೇಷಂಟ್ ಲೋಡ್. ಈಗ ತುಂಬಾ ಜನ ಬಂದ್ಬಿಟ್ರೆ ಆವಾಗ ಸರಿಯಾಗಿ ಕನ್ಸಲ್ಟೇಷನ್ ಮಾಡ್ಲಿಕ್ಕೂ ಆಗೋದಿಲ್ಲ, ತುಂಬಾ ಪೇಷಂಟ್ಗಳಿದ್ ಬಿಡ್ತಾರೆ. 100 ಜನ ಬಂದಿದ್ದಾರೆ, ಎಲ್ರಿಗೂ ಎಮರ್ಜೆನ್ಸಿನೇ ಇರೋದು. ಎಮರ್ಜೆನ್ಸಿ ಅಂದ್ರೆ ಪ್ರತಿಯೊಬ್ಬರಿಗೂ ಅವರವರ ಸಮಸ್ಯೆ ದೊಡ್ಡದೆ. ಹಾಗಾಗಿ ಡಾಕ್ಟರ್ಸಿಗೆ ಒಬ್ರಿಗೆ 5 ನಿಮಿಷ ಕೊಡ್ಬಹುದು, 10 ನಿಮಿಷ ಕೊಡ್ಬಹುದು, ಒಬ್ರಿಗೆ ಅರ್ಧ ಗಂಟೆ ಎಲ್ಲಿ ಕೊಡ್ಲಿಕ್ಕಾಗತ್ತೆ. ಹಾಗಾಗಿ ಯಾರಿಗೆ ಎಷ್ಟು ಕನ್ಸಲ್ಟೇಷನ್ ಕೊಡ್ಬೇಕು ಅನ್ನೋಕ್ಕಿಂತ ಟೈಮ್ ಲಿಮಿಟ್ ಇಟ್ಬಿಡ್ತಾರೆ. ಅವರು ಸಮಸ್ಯೆ ದೊಡ್ಡದಿರ್ಲಿ ಸಣ್ಣದಿರ್ಲಿ, ಆ ಒಂದು ಸಮಯದಲ್ಲಿ ಅವರು ಅದನ್ನು ನಿರ್ವಹಿಸಬೇಕಾಗತ್ತೆ. ಕನ್ಸಲ್ಟೇಷನ್ ಬಹಳ ಕರೆಕ್ಟ್ ಆಗಿ ಮಾಡ್ಲಿಕ್ಕೆ ಆಗೋದಿಲ್ಲ. ಇದು ಕ್ಲಿನಿಕಲ್ ಓವರ್ಲೋಡ್. ಅಡ್ಮಿನಿಸ್ಟ್ರೇಟಿವ್ ಬರ್ಡನ್ ಏನು ಅಂತಂದ್ರೆ, ಡ್ಯೂಪ್ಲಿಕೇಶನ್. ಎಷ್ಟೋ ಸಾರಿ ಪೇಪರ್ನಲ್ಲೂ ಸಹ ಅದನ್ನ ಎಂಟ್ರಿ ಮಾಡಬೇಕು, ಅದನ್ನೇ ಮತ್ತೆ ಡಿಜಿಟಲ್ ಫಾರ್ಮೆಟ್ ಅಲ್ಲಿ ಎಂಟ್ರಿ ಮಾಡಬೇಕು, ಎರಡೂ ಕಡೆ ಅದನ್ನ ಬರ್ಕೋತಾ ಅದನ್ನ ಎಂಟ್ರಿ ಮಾಡ್ತಾ ಸುಮ್ಮನೆ ಅದು ಡೂಪ್ಲಿಕೇಶನ್ ಆಫ್ ಎಫರ್ಟ್ ಅಂತ ಕರೀತಾರೆ ಅದಕ್ಕೆ.
ಪದೇ ಪದೇ ಅದನ್ನೇ ಮಾಡ್ತಾ ಇರೋದು, ಏನು ಯೂಸ್ ಇಲ್ಲ. ಒಂದ್ ಕಡೆ ಮಾಡಿದ್ರೆ ಅದು ಅಲ್ಲಿ ರಿಜಿಸ್ಟರ್ ಆಗ್ಬೇಕು, ಎರಡು ಕಡೆ ಅಂತಂದ್ರೆ ಎಲ್ಲೆಲ್ಲಿ ಯಾವ ಸಿಸ್ಟಮ್ ಇದೆಯೋ ಆಟೋಮೆಟಿಕಲಿ ಅದನ್ನ ರಿಜಿಸ್ಟರ್ ಮಾಡ್ಕೊಳ್ಳೋ ವ್ಯವಸ್ಥೆ ಆದ್ರೂ ನಾವು ಅಪ್ಲೈ ಮಾಡ್ಕೋಬೇಕಾಗುತ್ತೆ. ನೀವು ಸಪೋರ್ಟ್ ಸ್ಟಾಫ್ ಇನ್ಅಡಿಕ್ವೇಟ್, ಈಗೂ ನಿಮ್ಗೆ ಗೊತ್ತಿರಬಹುದು ನಮ್ಮ ಊರ್ ಕಡೆ ಮತ್ತೆ ಎಷ್ಟೋ ಕಡೆ ಡಾಕ್ಟರ್ ಇದ್ರೆ ಕಾಂಪೌಂಡರ್ ಅಂತ ಕರೀತಾರಲ್ವಾ, ಅವ್ರಿಗೆ ಸಹಾಯ ಮಾಡೋ ಇರೋದಿಲ್ಲ. ಇನ್ನು ಕಾಂಪೌಂಡರು ಅಂತ ಹೇಳ್ತಾರೆ, ಸಹಾಯಕ ಸಿಬ್ಬಂದಿ ವರ್ಗ ಇದ್ರೆ ಡಾಕ್ಟರ್ ಇರೋದಿಲ್ಲ. ಈ ಡಾಕ್ಟರ್ಗೆ ಎಷ್ಟೋ ಸಾರಿ ಈ ಡಾಟಾ ಎಂಟ್ರಿ ಮತ್ತೆ ಅದು ಬೇರೆ ಬೇರೆ ಕೆಲಸಗಳನ್ನ ಇವರೇ ಹೋಗಿ ಖುದ್ದಾಗಿ ಮಾಡ್ಬೇಕಾಗುತ್ತೆ. ಸಂಜೆ ತಮ್ಮ ರಾತ್ರಿ ಹೀಗೆ ರಜಾ ದಿನಗಳನ್ನು ಸಹ ಈ ಕೆಲಸಗಳಿಗೆ ಕೊಡ್ಬೇಕಾಗುತ್ತೆ. ಹಾಗಾಗಿ ಡಾಕ್ಟರ್ಸ್ ಆರ್ ರೆಡ್ಯೂಸ್ ಟು ಕ್ಲರ್ಕ್ ವಿತ್ ಸ್ಟೆಥೋಸ್ಕೋಪ್ಸ್. ನೋಡಿ, ಡಾಕ್ಟರ್ ಅಂತ ನೇಮಕ ಆಗಿರೋದು, ಆದ್ರೆ ಈಗ ಅವ್ರಿಗೆ ಏನನ್ಸ್ತಾ ಇದೆ, ಕ್ಲರ್ಕ್ಗಳು ನಾವು ಸ್ಟೆಥೋಸ್ಕೋಪ್ ಇದೆ ನಮ್ಮ ಹತ್ರ ಅಷ್ಟೇ ಅಲ್ವಾ. ಕ್ಲರ್ಕ್ ವಿತ್ ಸ್ಟೆಥೋಸ್ಕೋಪ್ ಅಂತ ಗೊತ್ತಿದೆ ನಿಮ್ಗೆ. ಸ್ಟೆಥೋಸ್ಕೋಪ್ ಎಲ್ಲ ಹೋಗಿ ಹೃದಯ ಬಡಿತ ಚೆಕ್ ಮಾಡೋದು ಗೊತ್ತಿರಬಹುದು. ಸ್ಟೆಥೋಸ್ಕೋಪ್ ಬರ್ನ್ಔಟ್ ಆಗುತ್ತೆ. ಅದ್ರ ಜೊತೆ ಎಮೋಷನಲ್ ಎಕ್ಸಾಷನ್ ಇಷ್ಟೆಲ್ಲ ಇರೋದ್ರಿಂದ ಎಮೋಷನಲಿ ಅವರಿಗೂ ಅವರ ಫ್ಯಾಮಿಲಿ ಇರುತ್ತೆ, ಅವರಿಗೂ ಅವರ ಮನೆ ಇರುತ್ತೆ, ಅವರ ಫ್ಯಾಮಿಲಿ ಸಂಗಾತಿಗಳಿರ್ಬಹುದು, ಗಂಡ ಹೆಂಡತಿ ಮಕ್ಕಳು ಎಲ್ಲ ಇರ್ತಾರೆ. ಹಾಗಾಗಿ ಅವರಿಗೆ ಟೈಮ್ ಕೊಡ್ಲಿಕ್ಕೆ ಆಗೋದಿಲ್ಲ. ಡಿಟ್ಯಾಚ್ಮೆಂಟ್, ರೆಡ್ಯೂಸ್ ಸೆನ್ಸ್ ಆಫ್ ಅಕಂಪ್ಲಿಷ್ಮೆಂಟ್, ಇಷ್ಟೆಲ್ಲ ಯಾರಿಗೋಸ್ಕರ ಮಾಡ್ತಿರೋದು ಅಂತಂದ್ರೆ ಕೊನೆಗೆ ಆ ಪ್ರಶ್ನೆ ಬರುತ್ತಲ್ವಾ, ಎಲ್ಲ ಮಾಡಿದ್ ನನಗೆ ಟೈಮೇ ಕೊಡ್ಲಿಕ್ಕೆ ಆಗ್ತಾ ಇಲ್ವಲ್ಲ, ನನಗೆ ಬೇಕಾಗಿರೋದನ್ನ ಮಾಡ್ಲಿಕ್ಕೆ ಆಗ್ತಾ ಇಲ್ವಲ್ಲ, ಬರ್ನ್ಔಟ್ ಆಗೋದು. ಹಾಗಾಗಿ ಈ ಬರ್ನ್ಔಟ್ ಅನ್ನೋದನ್ನ WHO ಆಕ್ಯುಪೇಷನಲ್ ಫೆನಾಮಿನಾ ಅಂತ ಹೇಳ್ಬಿಟ್ಟಿದೆ. ಲ್ಯಾನ್ಸೆಂಟ್ ಏನ್ ಹೇಳುತ್ತೆ, ಫಿಸಿಷಿಯನ್ ಬರ್ನ್ಔಟ್ ಅ ಗ್ಲೋಬಲ್ ಪಬ್ಲಿಕ್ ಹೆಲ್ತ್ ಕ್ರೈಸಿಸ್. ಈ ಫಿಸಿಷಿಯನ್ಗಳು, ಡಾಕ್ಟರ್ಸ್ಗಳು ಬರ್ನ್ಔಟ್ ಆಗೋದು ಗ್ಲೋಬಲ್ ಲೆವೆಲ್ ಅಲ್ಲಿ ಪಬ್ಲಿಕ್ ಹೆಲ್ತ್ ಕ್ರೈಸಿಸ್ ಅಂತ ಲ್ಯಾನ್ಸೆಂಟ್ ಹೇಳುತ್ತೆ. ಹಾಗಾಗಿ ಇಂಡಿಯಾದಲ್ಲಿ ಇಟ್ಸ್ ಲಾರ್ಜ್ಲಿ ಇನ್ವಿಸಿಬಲ್ ಅಲ್ವಾ, ನಮ್ಗೆ ಅದು ಗೊತ್ತೇ ಆಗೋದಿಲ್ಲ, ಎಲ್ಲ ನಡೀತಾ ಇದೆ ಸರಿಯಾಗಿ ಅಂತ ಅಂದ್ಕೊಂಡ್ಬಿಡ್ತೇವೆ. ಹಾಗಾಗಿ ಕ್ವಾಲಿಟಿ ಹೆಲ್ತ್ ಕೇರ್ ಕಡಿಮೆ ಆಗ್ತಾ ಹೋಗುತ್ತೆ, ವರ್ಸ್ ಆಗ್ತಾ ಹೋಗುತ್ತೆ. ಸಿಸ್ಟಮಿಕ್ ಇಶ್ಯೂಗಳನ್ನ ನೋಡೋದಾದ್ರೆ ಒಂದ್ ಕಡೆ ಎಕ್ಸ್ಪೆಕ್ಟೇಷನ್, ಒಂದ್ ಕಡೆ ಆದ್ರೆ ಸಪೋರ್ಟ್, ಇದು ಎರಡರ ನಡುವೆ ಮಿಸ್ ಮ್ಯಾಚ್ ಇದೆ. ಡಾಕ್ಟರ್ಸ್ ಆರ್ ಎಕ್ಸ್ಪೆಕ್ಟೆಡ್ ಟು ಡೆಲಿವರ್ ಔಟ್ಕಮ್ಸ್ ಆಫ್ ನ್ಯಾಷನಲ್ ಹೆಲ್ತ್ ಪ್ರೋಗ್ರಾಮ್ಸ್ ವಿತ್ ಮಿನಿಮಲ್ ರಿಸೋರ್ಸಸ್. ಅವರಿಗೆ ಎಲ್ಲವನ್ನ ಪರ್ಫೆಕ್ಟ್ ಆಗಿ ಮಾಡಿ ಅಂತ ಹೇಳೋದು, ಆದ್ರೆ ಸಪೋರ್ಟ್ ಮಾತ್ರ ಏನು ಕೊಡದೆ ಇರೋದು. ರಿಸೋರ್ಸ್ಗಳೇ ಇಲ್ಲ, ಆದ್ರೆ ನ್ಯಾಷನಲ್ ಹೆಲ್ತ್ ಪ್ರೋಗ್ರಾಮ್ಗಳನ್ನ ಪರ್ಫೆಕ್ಟ್ ಆಗಿ ಜಾರಿಗೊಳಿಸಿ ಅದನ್ನ ಎಲ್ಲ ಕರೆಕ್ಟ್ ಆಗಿ ಮಾಡಿ ಅಂತ ಹೇಳೋದು. ಅವರಾದ್ರೂ ಹೇಗೆ ಮಾಡ್ತಾರೆ ಅದನ್ನು. ಕ್ವಾಲಿಟಿ ಅಸೆಸ್ಮೆಂಟ್, ಉದಾಹರಣೆಗೆ NQS ಸರ್ಟಿಫಿಕೇಶನ್, ಅಲ್ಲೆಲ್ಲ ಚೆಕ್ ಲಿಸ್ಟ್ ಇರುತ್ತೆ, ಆದ್ರೆ ರಿಯಲ್ ವರ್ಕಿಂಗ್ ಕಂಡೀಷನ್ ಮೇಲೆ ಫೋಕಸ್ ಮಾಡೋದೇ ಇಲ್ಲ. ಎಲ್ಲ ಇದೆಯಾ, ಸರಿಯಾಗಿ ನಡೀತಾ ಇದೆಯಾ, ಮಿಷನ್ ವರ್ಕ್ ಆಗ್ತಾ ಇದೆಯಾ, ಈ ಒಂದು ಯಂತ್ರ ಸರಿಯಾಗಿ ನಡೀತಾ ಇದೆಯಾ, ಚೆಕ್ ಲಿಸ್ಟ್ ಅಲ್ಲಿ ಟಿಕ್ ಮಾಡಿದ್ರೆ ಆಯ್ತು. ಆದ್ರೆ ಅದರಿಂದ ಏನೋ ಔಟ್ಕಮ್ ಬಂತು ಅಲ್ವಾ, ವರ್ಕಿಂಗ್ ಕಂಡೀಷನ್ ಯಾವ ರೀತಿ ಇದೆ ಅದನ್ನ ನೋಡೋದಿಲ್ಲ. ಇನ್ನು ಡಾಕ್ಟರ್ಸ್ ವೆಲ್ ಬೀಯಿಂಗ್ ಕಡೆ, ಅವರ ಯೋಗಕ್ಷೇಮದ ಕಡೆ ಫೋಕಸ್ ಮಾಡೋದಿಲ್ಲ. ಇದು ಅವರ ಮೊರಾಲ್, ರಿಟೆನ್ಷನ್, ಸರ್ವಿಸ್ ಕ್ವಾಲಿಟಿ ಅದರಿಂದ ಕಡಿಮೆ ಆಗ್ತಾ ಹೋಗುತ್ತೆ. ಗ್ಲೋಬಲ್ ಲೆಸನ್ಗಳು ನೋಡೋದಾದ್ರೆ 25 ಕ್ಯಾಂಪೇನ್ ಅಂತಿತ್ತು US ಅಲ್ಲಿ. ಏಮ್ಸ್ ಟು ರೆಡ್ಯೂಸ್ ಡಾಕ್ಯುಮೆಂಟೇಶನ್ ಬರ್ಡನ್ ಬೈ 75%. ಇದರ ಒಂದು ಗುರಿ ಏನಂತಂದ್ರೆ 2025 ಹೊತ್ತಿಗೆ ಡಾಕ್ಯುಮೆಂಟೇಶನ್ ಬರ್ಡನ್ ಅನ್ನ ಕಡಿಮೆ ಮಾಡೋದು. ನಾರ್ಡಿಕ್ ಕಂಟ್ರೀಸ್ಗಳಂತಂದ್ರೆ ಯಾವುದು ತಿಳ್ಕೊಂಡು ಕಮೆಂಟ್ ಮಾಡಿ ನೋಡೋಣ. ಡೆಲಿಗೇಟ್ ಅಡ್ಮಿನ್ ವರ್ಕ್ ಟು ಸ್ಪೆಷಲೈಸ್ಡ್ ನಾನ್ ಕ್ಲಿನಿಕಲ್ ಸ್ಟಾಫ್. ಇಷ್ಟೊತ್ತು ನೋಡಿದ್ವಲ್ವಾ, ಅಡ್ಮಿನಿಸ್ಟ್ರೇಟಿವ್ ವರ್ಕ್ ಸಹ ಅವರಿಗೆ ಇರುತ್ತೆ, ಅದನ್ನ ನಾವು ಡೆಲಿಗೇಟ್ ಮಾಡೋದು. ಯಾರಿಗೆ ವಹಿಸೋದು, ನಾನ್ ಕ್ಲಿನಿಕಲ್ ಸ್ಟಾಫ್ಗಳಿರ್ತಾರೆ ಅವ್ರಿಗೆ ವಹಿಸೋದು. ಆಗ ಡಾಕ್ಟರ್ಸ್ಗಳಿಗೆ, ಪೇಷಂಟ್ಗಳಿಗೆ ಟೈಮ್ ಕೊಡ್ಲಿಕ್ಕೆ ಅವಕಾಶ ಸಿಗುತ್ತೆ. ಜಪಾನ್ ಮತ್ತೆ UK ಅಲ್ಲಿ ನೋಡಿ, ಎಂಫಸೈಸ್ ಕಂಟಿನ್ಯೂಸ್ ಮೆಡಿಕಲ್ ಎಜುಕೇಶನ್ ಅಲಾಂಗ್ ಸೈಡ್ ಸರ್ವಿಸ್. ಅವರಿಗೆ ರಿಸರ್ಚ್ ಮಾಡ್ಲಿಕ್ಕೆ, ಎಜುಕೇಶನ್ ಕಂಟಿನ್ಯೂ ಮಾಡ್ಲಿಕ್ಕೆ, ಟ್ರೈನಿಂಗ್ ತಗೊಳ್ಳಿಕ್ಕೆ ಅವಕಾಶ ಸಿಕ್ಕೋದಿಲ್ಲ ಅಂತ ನೋಡಿದ್ವಿ. ಹಾಗಾಗಿ ಸರ್ವಿಸ್ ಜೊತೆನೆ ಅವರಿಗೆ ಬೇರೆ ಮೆಡಿಕಲ್ ಎಜುಕೇಶನ್ ಅನ್ನ ಕಂಟಿನ್ಯೂ ಮಾಡ್ಲಿಕ್ಕೆ ಜಪಾನ್ ಅಲ್ಲಿ ಅವಕಾಶ ಕೊಡ್ತಾರೆ. ಹಾಗಾದ್ರೆ ಏನಾಗಬೇಕು, ವೇ ಫಾರ್ವರ್ಡ್ ಏನ್ ಬರೆಯೋದು, ರೆಡ್ಯೂಸ್ ಅಡ್ಮಿನಿಸ್ಟ್ರೇಟಿವ್ ಓವರ್ಲೋಡ್, ರಿಜಿಸ್ಟರ್ ಗಳನ್ನ ಮರ್ಜ್ ಮಾಡಬೇಕು, ರಿಪೋರ್ಟ್ ಗಳನ್ನ ಆಟೋಮೇಟ್ ಮಾಡಬೇಕು, ನಾನ್ ಕ್ಲಿನಿಕಲ್ ಟಾಸ್ಕ್ ಗಳನ್ನ ಟ್ರೈನ್ ಕ್ಲರ್ಕ್ ಗಳಿಗೆ, ಡೇಟಾ ಎಂಟ್ರಿ ಆಪರೇಟರ್ಸ್ ಗಳಿಗೆ ಕೊಡೋದು, ಹ್ಯೂಮನ್ ರಿಸೋರ್ಸ್ ಅನ್ನ ಸ್ಟ್ರೆಂಥನ್ ಮಾಡೋದು. ಉದಾಹರಣೆಗೆ ಅಡಿಕ್ವೇಟ್ ಸ್ಟಾಫಿಂಗ್, ಬೇಕಾಗಿರೋ ಸ್ಟಾಫ್ ಗಳನ್ನ ಕೊಡೋದು, ನರ್ಸು, ಲ್ಯಾಬ್ ಟೆಕ್ನಿಷಿಯನ್ಸ್, ಕೌನ್ಸಿಲರ್ಸ್. ಮತ್ತೆ ಇಂಟ್ರೊಡ್ಯೂಸ್ ರೊಟೇಷನ್ ಟು ರೆಡ್ಯೂಸ್ ಫ್ಯಾಟಿಕ್ ಇನ್ ಹೈ ಲೋಡ್ PHC ಅಲ್ವಾ. ಸ್ಟಾಫ್ ಗಳನ್ನ ರೊಟೇಟ್ ಮಾಡೋದು ಅಂತಂದ್ರೆ ಈಗ ಪಾಳಿ ವ್ಯವಸ್ಥೆ ಅಂತ ಹೇಳ್ತೀವಲ್ಲ, ಇವತ್ತು ಕೆಲವು ಡಾಕ್ಟರ್ ಅವೈಲೇಬಲ್ ಇರ್ತಾರೆ, ನಾಳೆ ಇವ್ರ ಬದಲು ಬೇರೆಯವರು ಇರ್ತಾರೆ. ಹಾಗಾಗಿ ಅದರಿಂದ ಫ್ಯಾಟಿಕ್ ಅನ್ನ ಕಡಿಮೆ ಮಾಡಬಹುದು. ಸಪೋರ್ಟಿವ್ ವರ್ಕ್ ಎನ್ವೈರ್ಮೆಂಟ್, ಅದರಲ್ಲಿ ಏನ್ ಮಾಡಬಹುದು, ಬರ್ನ್ಔಟ್ ಆಗುತ್ತಿತ್ತಲ್ವಾ, ಆ ಬರ್ನ್ಔಟ್ ಅನ್ನ ಕಡಿಮೆ ಮಾಡ್ಲಿಕ್ಕೆ ಮುಖ್ಯವಾಗಿ ಅದನ್ನ ಸಿಸ್ಟಮಿಕ್ ಇಶ್ಯೂ ಅಂತ ರೆಕಗ್ನೈಸ್ ಮಾಡೋದು. ಏನೋ ಡಾಕ್ಟರ್ಗೆ ಪ್ರಾಬ್ಲಮ್ ಇರೋದಲ್ಲ ಅದು, ಯಾವುದೇ ಡಾಕ್ಟರ್ಗೂ ಆ ಪ್ರಾಬ್ಲಮ್ ಇರೋದೆ, ಪರ್ಸನಲ್ ಇಶ್ಯೂ ಅಲ್ಲ ಅದು. ಬರ್ನ್ಔಟ್ ಅನ್ನೋದು ಇಂಡಿವಿಜುವಲ್ ವೀಕ್ನೆಸ್ ಅಂತ ಎಷ್ಟೋ ಜನ ಅನ್ಕೊಂಡ್ಬಿಡ್ತಾರೆ. ಆ ಡಾಕ್ಟರ್ಗೆ ಹುಷಾರಿಲ್ಲ, ಬೇರೆ ಡಾಕ್ಟರ್ ಬಂದು ಸರಿ ಇರ್ತಾ ಇತ್ತು ಅಂತ, ಆದ್ರೆ ಎಲ್ಲಾ ಡಾಕ್ಟರ್ಗಳಿಗೂ ಆ ಸಮಸ್ಯೆ ಎದುರಾಗ್ತಾ ಇರುತ್ತೆ.
ಮೆಂಟಲ್ ಹೆಲ್ತ್ ಸಪೋರ್ಟ್ ಬೇಕು ಹೆಲ್ತ್ ವರ್ಕರ್ಸ್ಗಳಿಗೆ. ಮತ್ತೆ ರೀಇಮ್ಯಾಜಿನ್ ಕ್ವಾಲಿಟಿ, ಚೆಕ್ ಲಿಸ್ಟ್ ಮಾತ್ರ ಅಲ್ಲ, ಸಸ್ಟೈನೇಬಲ್ ಆಗಿದೆಯಾ ಅದು ಇರುವಂತಹ ವ್ಯವಸ್ಥೆಗಳು, ಡಾಕ್ಟರ್ಸ್ ವೆಲ್ಬೀಯಿಂಗ್ ಹೇಗಿದೆ, ಅವರ ಯೋಗಕ್ಷೇಮ ಹೇಗಿದೆ, ಪೇಷಂಟ್ ಎಕ್ಸ್ಪೀರಿಯನ್ಸ್, ಅವರ ಫೀಡ್ಬ್ಯಾಕ್ ಹೇಗಿದೆ, ಎಲ್ಲವನ್ನ ಸಹ ಕನ್ಸಿಡರ್ ಮಾಡಬೇಕು. ಅದ್ರ ಜೊತೆ ಪಾಲಿಸಿ ಆಂಕರಿಂಗ್, ಮುಖ್ಯವಾಗಿ PHCಗಳಲ್ಲಿ ಇನ್ವೆಸ್ಟ್ ಮಾಡೋದು, ಆಯುಷ್ಮಾನ್ ಭಾರತ್ SDG3 ಅನ್ನ ನಾವು ಸಾಧಿಸ್ಲಿಕ್ಕೆ ಅದು ಇಂಪಾರ್ಟೆಂಟ್. PHC ಸ್ಟ್ರೆಂಥನಿಂಗ್ ಆಸ್ ಎ ಸ್ಟ್ರಾಟಜಿಕ್ ಇನ್ವೆಸ್ಟ್ಮೆಂಟ್, ನಾಟ್ ಅ ಕಾಸ್ಟ್. ಇದು ಇನ್ವೆಸ್ಟ್ಮೆಂಟ್, ಇದು ಅದು ನಮ್ಗೆ ಅರ್ಥ ಆಗ್ಬೇಕು. ಏನೋ ಖರ್ಚಾಗ್ತಾ ಇದೆ, ಸುಮ್ಮನೆ ಇದರಲ್ಲಿ ಹಣ ಹೂಡಿಕೆ ಮಾಡ್ಬೇಕಲ್ಲ ಅಂತ ಸರ್ಕಾರ ಯೋಚನೆ ಮಾಡದೆ, ಇದೊಂದು ಇನ್ವೆಸ್ಟ್ಮೆಂಟ್ ಅಂತಂದ್ರೆ ಮುಂದೆ ನಮಗೆ ಇದರಿಂದ ಒಳ್ಳೇದಾಗೋದು. ಈಗ PHCಗಳಲ್ಲಿ ಸರಿಯಾಗಿ ಇನ್ವೆಸ್ಟ್ ಮಾಡಿದ್ರೆ ಮುಂದೆ ಡಿಸೀಸ್ಗಳಿಗೆ ಖರ್ಚು ಮಾಡೋದು ಕಡಿಮೆ ಆಗುತ್ತೆ, ಡಿಸೀಸ್ ಬರ್ಡನ್ ಕಡಿಮೆ ಆಗ್ತಾ ಹೋಗುತ್ತೆ. ನಮಗೆ ಲಾಸ್ಟ್ ಏನ್ ಬರೆಯೋದು, ಕನ್ಕ್ಲೂಷನ್ ಪ್ರಕಾರ ನೋಡೋದಾದ್ರೆ, ಪ್ರೈಮರಿ ಹೆಲ್ತ್ ಸೆಂಟರ್ ಡಾಕ್ಟರ್ಸ್ ಆರ್ ದಿ ಬ್ಯಾಕ್ ಬೋನ್ ಆಫ್ ಇಂಡಿಯಾಸ್ ಹೆಲ್ತ್ ಸಿಸ್ಟಮ್. ನಮ್ಮ ದೇಶದ ಆರೋಗ್ಯ ವ್ಯವಸ್ಥೆಯ ಬೆನ್ನೆಲುಬು. ಬಟ್ ರಿಮೇನ್ ಓವರ್ ಬರ್ಡನ್ ಅಂಡ್ ಅಂಡರ್ ವ್ಯಾಲ್ಯೂಡ್. ಆದ್ರೆ ಯಾವಾಗಲೂ ಅತಿಯಾದ ಕೆಲಸ, ಜಾಸ್ತಿ ಒತ್ತಡ, ಮತ್ತೆ ಅವರಿಗೆ ಬೇಕಾಗಿರೋ ಮೌಲ್ಯ ಸಿಗ್ತಾ ಇಲ್ಲ ಸಮಾಜದಿಂದ. ಸ್ಟ್ರೆಂಥನಿಂಗ್ ಪ್ರೈಮರಿ ಕೇರ್ ಮೀನ್ಸ್ ಆರ್ ಈಸಿಂಗ್ ದರ್ ಲೋಡ್. ಪ್ರೈಮರಿ ಕೇರ್ ಅನ್ನ ಸ್ಟ್ರೆಂಥನ್ ಮಾಡೋದು ಅಂತಂದ್ರೆ ಅವರ ಲೋಡ್ ಕಡಿಮೆ ಮಾಡೋದು, ಅವರಿಗಿರೋ ಒತ್ತಡವನ್ನ ಕಡಿಮೆ ಮಾಡೋದು, ಪೇಪರ್ ವರ್ಕ್, ಅನ್ನೆಸೆಸರಿ ಪೇಪರ್ ವರ್ಕ್ ಅನ್ನ ಕಡಿಮೆ ಮಾಡೋದು, ರೆಡ್ಯೂಸ್ ಮಾಡೋದು. ಮತ್ತೆ ಸಪೋರ್ಟಿಂಗ್ ದರ್ ವೆಲ್ ಬೀಯಿಂಗ್, ಅವರ ಆರೋಗ್ಯ ಯೋಗಕ್ಷೇಮ ಸಹ ಇಂಪಾರ್ಟೆಂಟ್, ಅದಕ್ಕೆ ಸಪೋರ್ಟ್ ಕೊಡೋದು. ಕೇರಿಂಗ್ ಫಾರ್ ಕೇರ್ ಗಿವರ್ಸ್ ಇಸ್ ಎಸೆನ್ಷಿಯಲ್ ಟು ಬಿಲ್ಡ್ ಹೆಲ್ದಿಯರ್ ಅಂಡ್ ಸ್ಟ್ರಾಂಗರ್ ಇಂಡಿಯಾ. ಕೇರ್ ಗಿವರ್ಸ್, ಡಾಕ್ಟರ್ಸ್, ಅವರನ್ನ ಸರಿಯಾಗಿ ನಾವು ಕೇರ್ ಮಾಡೋದು ಒಂದು ಸುಭದ್ರ ಆರೋಗ್ಯಯುತ ಭಾರತವನ್ನ ಕಟ್ಟುವಲ್ಲಿ ತೆಗೆದುಕೊಳ್ಳಬೇಕಾದ ಪ್ರಮುಖವಾದ ಹೆಜ್ಜೆ ಅಂತ ಈ ಮೂಲಕ ಹೇಳಬಹುದು. ಇವಿಷ್ಟು ಇವತ್ತಿನ ಮುಖ್ಯವಾದ ವಿಷಯಗಳು. ಎಲ್ರಿಗೂ ಧನ್ಯವಾದಗಳು. ಇದು ಪಾಂಚಜನ್ಯ IAS.